ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀಮದ್ವೆಂಕಟನಾಥಪಾದಜನಿತಾ ಗಂಗಾ ಜಗತ್ಪಾವನಿ ಯಸ್ಯಾಪಾಂಗನಿರೀಕ್ಷಣಂ ವಿಧಿ ಭವೇಂದ್ರಾರ್ಕಾದಿ ಸರ್ವೇಷ್ಟದಂ ಯನ್ನಾಮಸ್ಮರಣಂ ಮಹಾಘಹರಣಂ ಸ್ವರ್ಗ್ಯಂ ಚ ಮೋಕ್ಷಪ್ರದಂ ಯತ್ಪಾದಾಂಬುಜಯುಗ್ಮಸೇವನರತೋ ಬ್ರಹ್ಮಾದಿಭಿಃ ಪೂಜ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ಭವತಿ ಯದನುಭಾವಾತೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೇಷ್ಟಾನಿ ಮಾಧವ. ವೇದವ್ಯಾಸದೇವರಿಂದ ರಚಿತವಾದ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ಶ್ರೀನಿವಾಸ ಕಲ್ಯಾಣದಲ್ಲಿ ಭಗವಂತನು ರಕ್ತ ಬಂದಂತೆ ನಟನೆಯನ್ನು ಮಾಡಿದ್ದಾನೆ. ರಕ್ತದ ಒಂದು ಮಡುವನ್ನು ನೋಡಿ ಗೋಪಾಲಕ ಸತ್ತಿದ್ದಾನೆ. ಚೋಳರಾಜನಿಗೆ ಶಾಪ ಬಂದಿದೆ. 6 ಘಳಿಗೆಯ ಕಾಲ ಶುಕ್ರವಾರ ನಾನು ಧರಿಸುವಂತಹ ಕಿರೀಟದಿಂದ ನಿನಗೆ ಸುಖವಾಗ್ತದೆ ಅಂತ ಪರಿಹಾರವನ್ನು ನೀಡಿದ್ದಾನೆ. ಅದಕ್ಕೆ ಔಷಧಿಯನ್ನು ಮಾಡ್ತಾ ಹೋಗುವ ಸಂದರ್ಭದಲ್ಲಿ ವರಾಹರೂಪಿಯಾದ ಭಗವಂತನ ದರ್ಶನ ಆಯಿತು. ವರಾಹರೂಪಿ ಭಗವಂತ ಇರಲಿಕ್ಕೆ ಜಾಗವನ್ನು, ಮಾಡಲಿಕ್ಕೆ ಎಲ್ಲ ತರಹದ ಸೇವೆಯನ್ನು ಮಾಡಲಿಕ್ಕಾಗಿ ಅನ್ನಪಾನಾದಿಗಳು, ಪಾದಸೇವೆ ಇವುಗಳಿಗಾಗಿ ಬಕುಳಾದೇವಿಯನ್ನು ಕೊಟ್ಟಿದ್ದಾನೆ. ಬಕುಳಾದೇವಿ ಯಾರು ಅಂತ ಪ್ರಶ್ನೆ ಬಂದಾಗ ಹಿಂದಿನ ಯಶೋದೆಯೇ ಅವಳು ಎಂಬುದಾಗಿ ನೋಡಿದ್ದೇವೆ. ಇಂತಹ ಬಕುಳಾದೇವಿಗೆ ಪರಮ ಆನಂದವಾಯಿತು. ಭಗವಂತನ ಸೇವೆಗಾಗಿ ಬಂದದ್ದು. ವ್ಯಾಸರು ಹೇಳ್ತಾರೆ, ಕಶ್ಚಿತ್ ದೇವಂ ಪೂಜಯತಿ ಕಶ್ಚಿತ್ ದೇವೇನ ಪೂಜ್ಯತೆ. ಭಗವಂತನ ವ್ಯಾಪಾರ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಒಮ್ಮೆ ಭಗವಂತನು ಭಕ್ತರಿಂದ ಅರ್ಚನೆ ಮಾಡಲ್ಪಡ್ತಾನೆ, ಇನ್ನು ಕೆಲವೊಮ್ಮೆ ಭಗವಂತನೇ ಅವರನ್ನು ಅರ್ಚನೆ ಮಾಡ್ತಾನೆ. ಹನುಮತ ಪೂಜಿತೋಪಿ ಸ್ವಯಂ ಅರ್ಜುನಮರ್ಚತಿ. ಹನುಮಂತನಿಂದ ಪೂಜಿತನಾದ ಭಗವಂತ ಅರ್ಜುನನ ಸೇವೆ ಮಾಡುವ ಮೂಲಕ ಅವನನ್ನು ಪೂಜೆ ಮಾಡ್ತಾನೆ. ಇದು ಇಂತಹ ವ್ಯಾಪಾರ ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥವಾಗುವಂಥದ್ದಲ್ಲ.
ಅಂಥದ್ದು ಭಗವಂತನ ವ್ಯಾಪಾರ. ತಸ್ಮಾತ್ ಪೂಜ್ಯ ಸುರೈರ್ಯಜ್ಞೆ ಋಷಿಭಿಸ್ತತ್ವಕೋವಿದೈ ಪಿತೃಭಿರ್ಭೂಮಿಪೈರ್ವಿಪ್ರೈ ಮಾನವೈರಾಕ್ಷಸೈರ್ಜನೈ. ಭಗವಂತನ ಇಂತಹ ವ್ಯಾಪಾರವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋಲ್ಲ. ಆದ್ದರಿಂದಲೇ ಭಗವಂತ ದೇವತೆಗಳಿಂದಲೂ ಪೂಜಿತನಾಗ್ತಾನೆ, ಋಷಿಗಳಿಂದಲೂ ಪೂಜಿತನಾಗ್ತಾನೆ, ಪಿತೃಗಳಿಂದ, ರಾಜರುಗಳಿಂದ, ಬ್ರಾಹ್ಮಣರುಗಳಿಂದ, ಶೂದ್ರಾದಿಗಳಿಂದ, ರಾಕ್ಷಸರಿಂದ, ಮೂಢರಿಂದಲೂ ಭಗವಂತ ಪೂಜಿತನಾಗ್ತಾನೆ. ಇದು ಭಗವಂತನ ಅತ್ಯದ್ಭುತವಾಗಿರುವಂತಹ ವ್ಯಾಪಾರ. ಮೂರ್ಖೋ ವದತಿ ವಿಷ್ಣಾಯ ವಿದ್ವಾನ್ ವದತಿ ವಿಷ್ಣವೇ ಉಭಯೋ ಸದೃಶಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ ಅಂತಾರೆ. ಇಲ್ಲಿಯ ಮಾತಲ್ಲ ಇದು, ಬೇರೆ ಕಡೆ ಒಂದು ಮಾತಿದೆ ಈ ರೀತಿ. ಭಗವಂತನು ಮೂಢರಿಂದಲೂ ಪೂಜಿತನಾಗಿ ಮೂಢರಿಗೂ ಅನುಗ್ರಹ ಮಾಡ್ತಾನಂತೆ. ಅದಕ್ಕೆ ಈ ಶ್ಲೋಕ ಪೂರಕ. ಮೂಢರು ಭಗವಂತನನ್ನು ಪೂಜೆ ಮಾಡುವಾಗ ವಿಷ್ಣಾಯ ನಮಃ ಅಂತ ಪೂಜೆ ಮಾಡ್ತಾರೆ. ಯಾವ ತರಹದ ವ್ಯಾಕರಣದ ಜ್ಞಾನ ಇರೋದಿಲ್ಲ. ವಾಸ್ತವಿಕವಾಗಿ ವ್ಯಾಕರಣದಲ್ಲಿ ವಿಷ್ಣಾಯ ಅಂತ ಆಗೋಲ್ಲ, ವಿಷ್ಣವೇ ಅಂತ ಆಗ್ತದೆ. ಅವನು ಪಾಪ ಕೇವಲ ರಾಮ ಶಬ್ದ ಕಲ್ತಿದ್ದಾನೆ, ಹಾಗಾಗಿ ವಿಷ್ಣಾಯ ನಮಃ ಅಂತ ನಮಸ್ಕಾರ ಮಾಡ್ತಿದ್ದಾನೆ. ಇನ್ನೊಬ್ಬ ಒಳ್ಳೆ ಪಂಡಿತರಿದ್ದಾರೆ, ವ್ಯಾಕರಣಾದಿಗಳನ್ನು ಬಲ್ಲವರು, ಅವರು ಸರಿಯಾಗಿ ವಿಷ್ಣವೇ ನಮಃ ಅಂತ ಪೂಜೆ ಮಾಡ್ತಾ ಇದ್ದಾರೆ. ಈ ರೀತಿ ಪಾಮರನು ವಿಷ್ಣಾಯ ಅಂತ ತಪ್ಪಾಗಿರುವ ಶಬ್ದ ಪ್ರಯೋಗವನ್ನು ಮಾಡಿ ಪೂಜೆ ಮಾಡ್ತಾನೆ, ಪಂಡಿತ ಸರಿಯಾದ ರೀತಿಯಲ್ಲಿ ಪೂಜೆ ಮಾಡ್ತಾನೆ. ಆದರೆ ಭಗವಂತ ಇಬ್ಬರಿಗೂ ಸದೃಶವಾದ ಪುಣ್ಯವನ್ನೇ ಕೊಡ್ತಾನೆ. ಅದೇನು, ಅವನು ತಪ್ಪು ಮಾಡಿದ್ದಾನೆ, ಅವನಿಗೆ ಪುಣ್ಯ ಇವನು ಸಮಾನವಾಗಿ ಯಾಕೆ, ಇವನು ಸರಿ ಮಾಡಿದ್ದಾನೆ ಅಂತಂದರೆ ಭಾವಗ್ರಾಹಿ ಜನಾರ್ದನ. ಭಗವಂತನು ಯಾವ ಶಬ್ದದಿಂದ ಪೂಜೆ ಮಾಡಿದೆ ಅಂತ ನೋಡೋಲ್ಲ, ಪೂಜೆ ಮಾಡುವಾಗ ಹೇಗಿತ್ತು ನಿನ್ನ ಮನಸ್ಸಿನ ಭಾವ ಎಂಬುದನ್ನು ನೋಡ್ತಾನೆ. ಹಾಗಾಗಿ ಭಗವಂತ ಪೂಜೆಗೊಳ್ಳುವಾಗ ಭಕ್ತಿಯಿಂದ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಅವನು ಪಾಮರನು ಆಗಿರಲಿ, ರಾಕ್ಷಸನಾಗಿರಲಿ, ಮಾನವನಾಗಿರಲಿ, ಯಾರಾಗಿದ್ದರೂ ಕೂಡ ಅವನಿಂದ ಪೂಜಿತನಾಗ್ತಾನೆ. ಪ್ರಹ್ಲಾದರಾಜರೇ ಹೇಳ್ತಾರೆ, ಸ್ವಾಮಿ, ರಮಾ ಬ್ರಹ್ಮಾದಿಗಳಿಗೂ ಶಾಂತನಾಗದೇ ಇರುವಂತಹ ನೀನು ಹೀನ ಜಾತಿಯಲ್ಲಿ ಹುಟ್ಟಿರುವಂತಹ ನನ್ನ ಈ ಸ್ತೋತ್ರಕ್ಕೆ ನೀನು ಪ್ರೀತನಾಗ್ತೀಯ ಸ್ವಾಮಿ ಅಂತ ಅಂದುಕೊಂಡಿದ್ದೆ ಅಂತಾರೆ. ಹಾಗಾಗಿ ಭಗವಂತ ಭಕ್ತೈವ ತುಷ್ಟಿಮಭ್ಯೇತಿ, ಭಕ್ತಿಯಿಂದ ಭಗವಂತನು ಪ್ರೀತನಾಗ್ತಾನೆ. ಈ ರೀತಿ ಕಲವು ಕಲುಷಚಿತ್ತಾನಾಂ ಪಾಪಾಚಾರ ರತಾತ್ಮನಾಂ. ಕಲಿಯುಗದಲ್ಲಿ ಎಲ್ಲರ ಮನಸ್ಸು ಪ್ರಾಯ ಕಲುಷಿತಗೊಂಡಿರುತ್ತದೆ. ಪಾಪವನ್ನು ಮಾಡ್ತಾ ಇರ್ತಾರೆ, ದುಷ್ಟವಾದದ್ದನ್ನು ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂಥವರ ರಕ್ಷಣೆಗೋಸ್ಕರ ಭಗವಂತ ರಮತೆ ಪ್ರಾಕೃತೋ ಯಥಾ, ಪ್ರಾಕೃತವಾಗಿರುವ ದೇಹವನ್ನು ಧರಿಸಿದಂತೆ ಭಗವಂತನು ಇಲ್ಲಿ ತಾನು ಕ್ರೀಡೆಗಳನ್ನು ತೋರಿಸ್ತಾ ಇದ್ದಾನೆ. ಇದೆಲ್ಲವೂ ಕೂಡ ದೈತ್ಯಾನ ಮೋಹನಾರ್ಥಾಯ ಸುರಾಣ ಮೋದನಾಯ ಚ. ದೈತ್ಯರ ಒಂದು ಮೋಹನ. ಮೊನ್ನೆ ಹೇಳಿದಂತೆ ಇವನಿಗೂ ನಮ್ಮಂತೆಯೇ ಕಷ್ಟ ಕಾರ್ಪಣ್ಯಗಳಿದೆ ಅಂತ ಅಂದ್ಕೊಂಡವರು ಹಾಗೇ ಅಂದ್ಕೊಂಡು ಹೋಗಲಿ, ಸರಿಯಾದ ಜ್ಞಾನ ಬೇಡ ಅವರಿಗೆ. ಸಜ್ಜನರಾಗುವಾಗ ಭಗವಂತನು ಮಾಡುವ ಕಾರ್ಯದಿಂದ ಅವರು ಮುದವನ್ನಗೊಳ್ಳಿ, ಅತ್ಯಂತ ಸಂತೋಷಗೊಳ್ಳಿ ಎಂಬುದಾಗಿ ಕೃಷ್ಣ ಜಗತ್ ಪಾಲಕ ಬಾಲಕ ಅಂತಾರೆ. ಜಗತ್ತನ್ನು ಪಾಲನೆ ಮಾಡುವ ಬ್ರಹ್ಮಾದಿಗಳು ಕೂಡ ಭಗವಂತನಿಗೆ ಬಾಲಕರಾಗಿದ್ದಾರೆ. ಹಾಗಾಗಿ ಜಗತ್ ಪಾಲಕ ಬಾಲಕ ಅಂತ ಒಂದು ಪಾಠ ಇದೆ. ಜಗದ್ ಬಾಲಕ ಅಂತನೂ ಅದು ಇನ್ನೊಂದು ಪಾಠ. ಅಲ್ಲಿ ಆಗುವಾಗ ಬಾಲಕರು ಅಂದರೆ ಅಜ್ಞಾನಿಗಳಾಗಿರುವಂತಹ ಪಾಮರ ಜನರು, ಅಂತಹ ಜನರಿಗಾಗಿ ಭಗವಂತ ಬಾಲಕ, ಅವನು ಬಾಲಕನಂತೆ ನಟನೆಯನ್ನು ಮಾಡುವ ಮೂಲಕ ಅವರಿಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಜಗದ್ ಬಾಲಕ ಅಥವಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದಂತೆ ಬಾಲ ಕ್ರೀಡನ ಕೈರ್ಯದ್ವತ್ ಕ್ರೀಡತೆ ಸ್ಮಾಭಿರಚ್ಯುತ.
ಎಂಬುದಾಗಿ ಬ್ರಹ್ಮದೇವರು ಹೇಳುವಂತೆ ಭಗವಂತನು ಬ್ರಹ್ಮಾದಿ ಸಕಲ ಪದಾರ್ಥವನ್ನು ಕೂಡ ಆಟಿಕೆಯಂತೆ ಉಪಯೋಗಿಸ್ತಾ ಇದ್ದಾನೆ. ಹಾಗಾಗಿ ಜಗದ್ಬಾಲಕನಾಗಿರುವಂಥ ಜಗತ್ತು ಬ್ರಹ್ಮದೇವರಿಗೆ ಬಾಲಕನಂತೆ. ಅಂತಹ ಬಾಲಕರಾದ ಬ್ರಹ್ಮದೇವರು ಇವನಿಗೆ ಬಾಲಕರಾಗಿದ್ದಾರೆ. ಹಾಗಾಗಿ ಜಗತ್ತು ಬ್ರಹ್ಮದೇವರಿಗೆ ಬಾಲಕವಾಗಿದೆ. ಅಂತಹ ಬಾಲಕರಾದ ಬ್ರಹ್ಮದೇವರು ಇವನಿಗೆ ಬಾಲಕರಾಗಿದ್ದಾರೆ. ಈ ರೀತಿ ಜಗದ್ಬಾಲಕ ಬಾಲಕಃ ಎಂಬುದಾಗಿಯೂ ಕೂಡ ಹೇಳ್ಬೋದಾಗಿದೆ. ಕ್ಷೇತ್ರಸ್ಯ ಮಹಿಮಾ ದಿವ್ಯ ತತ್ತೀರ್ಥಸ್ಯ ಚ ವೈಭವಂ ಯತ್ರ ಸಾಕ್ಷಾತ್ ರಮಾಕಾಂತಃ ಕಿಂ ತತ್ರ ಸುಕೃತಂ ಫಲಂ. ಇಂತಹ ಕ್ಷೇತ್ರಕ್ಕೆ ಹೋಗುವುದು, ಅಲ್ಲಿ ಸೇವೆ ಮಾಡುವುದು ಬಹುಜನ್ಮಾರ್ಜಿತವಾದ ಪುಣ್ಯದಿಂದ ಮಾತ್ರ ಸಾಧ್ಯವಾಗ್ತದೆ. ಯಾಕೆ ಅಂದರೆ ಸಾಕ್ಷಾತ್ತಾದ ವರಾಹ ಕ್ಷೇತ್ರ, ಅಲ್ಲಿ ರಮೆ ಇದ್ದಾಳೆ, ಪುಷ್ಕರಣಿ ತೀರ್ಥ ಇದೆ, ಲಕ್ಷ್ಮೀದೇವಿ ಭಗವಂತನು ವಾಸ ಮಾಡ್ತಾ ಇದ್ದಾರೆ. ಇಂತಹ ಪರಮ ಪವಿತ್ರವಾದ ಕ್ಷೇತ್ರವು ದುರ್ಲಭಂ ದೇವಸಂಘಾನ ಮನುಷ್ಯಾಣಂತು ಕಾಕಥ. ಹಾಗಾಗಿ ದೇವತೆಗಳಿಗೂ ದುರ್ಲಭ ಎನಿಸಿರುವಂತಹ ಈ ಒಂದು ಕ್ಷೇತ್ರ ಮನುಷ್ಯರ ಪಾಡೇನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಶೇಷ ತಿಳಿಸುವಾಗ ವಸಂತಿ ವಿಜಿತಾತ್ಮಾನಃ ಮಾಸಮೇಕಂ ನಿರಂತರಂ ಅಂತಾರೆ. ಗೃಹ ಕ್ಷೇತ್ರಾಧಿಕಂ ತೇಷಾಂ ಸದ್ಯ ಸಿದ್ಧತಿ ವಾಂಛಿತಂ. ಯಾವ ಒಬ್ಬ ಮನೆಯನ್ನು ಮಾಡಿಕೊಳ್ಬೇಕು, ಒಂದು ಸೈಟನ್ನು ಮಾಡಬೇಕು ಅಂತ ಅಭೀಷ್ಟೆ ಇರುತ್ತೋ, ಅವನಿಗೊಂದು ಆಸೆ ಇರ್ತದೋ, ಅಂತಹ ವ್ಯಕ್ತಿ ಒಂದು ಮಾಸ ಪರ್ಯಂತರವಾಗಿ ಇಲ್ಲಿ ತಾನು ಜಪ ಮಾಡಿದರೆ, ವರಾಹ ಕ್ಷೇತ್ರದ ಮುಂದೆ ನಿಂತು ಪಾರಾಯಣಾದಿಗಳನ್ನು ಮಾಡಿದರೆ ಅವನಿಗೆ ಸದ್ಯ ತಕ್ಷಣ ಅವನ ಮನಸ್ಸಿನ ಅಭೀಷ್ಟಗಳು ಈಡೇರ್ತದೆ ಅಂತಿದೆ. ಒಂದು ಮಾಸ ಆಗದೇ ಇದ್ದರೂ ಅಹಸ್ತು ಮಾಸ ಶಬ್ದೋಕ್ತಂ, ಒಂದು ದಿನವಾದರೂ ಪ್ರಾಮಾಣಿಕವಾಗಿದ್ದು ಜಪತಪಗಳನ್ನು ಮಾಡ್ತಾ ಇದ್ದರೂ ಕೂಡ ಭಗವಂತನು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಇಂತಹ ಕ್ಷೇತ್ರ ವರಾಹ ಕ್ಷೇತ್ರವಾಗಿರುವಂಥದ್ದು. ಹೀಗೆ ವರಾಹದೇವರು ಈ ರೀತಿ ಬಕುಳಾದೇವಿಯನ್ನು ಕೊಟ್ಟು ಭಗವಂತನಿಗೆ ಈ ರೀತಿ ಅವನ ಸೇವೆಗಳನ್ನು ಮಾಡು ಅಂತ ಕೊಟ್ಟಿದ್ದಾರೆ. ರಾಯರು ವರಾಹದೇವರ ಸ್ತೋತ್ರವನ್ನು ಹೇಗೆ ಮಾಡ್ತಾರೆ ಅಂದರೆ, ಆದಿಸೂಕರಧರೋದ್ಧರಣಂತೆ ಸಿಂಧು ಬಂಧು ಜಠರಾಶ್ರುತಿಗೀತಂ ಮಾದೃಶಾಂ ಭವಪಯೋಧಿಗತಾನಾಂ ರಕ್ಷಣೆ ಪರಿಚಯಂ ತದವೈಮಃ. ರಾಯರು ಹೇಳ್ತಾರೆ, ಸ್ವಾಮಿ, ಆದಿಸೂಕರನಾಗಿರುವಂತಹ ನೀನು ಲೀಲಾಜಾಲವಾಗಿ ಇಂತಹ ಬೃಹತ್ತಾದ ಈ ಒಂದು ಭೂಮಿಯನ್ನೇ ಮುಳುಗಿರುವಂಥದ್ದನ್ನು ಎತ್ತಿ ಸರಿಯಾಗಿ ಕಾಪಾಡಿ ಇಟ್ಟಿದ್ದೀಯಂತೆ. ಹಾಗಿರುವಾಗ ಮಾದೃಶಾಂ ಭವಪಯೋಧಿಗತಾನ, ಅಲ್ಲಿ ಘನೋದಕ ಸಮುದ್ರದಲ್ಲಿ ಮುಳುಗಿದ್ದನ್ನು ಎತ್ತಿ ಕಾಪಾಡಿದ್ದಿ. ಅಂತಹ ನೀನು ಸಂಸಾರ ಸಮುದ್ರದಲ್ಲಿ ಬಿದ್ದ ನನ್ನನ್ನು ಎತ್ತೋಲ್ವ ಸ್ವಾಮಿ, ಹಾಗಾಗಿ ನನ್ನನ್ನು ಎತ್ತಿ ಕಾಪಾಡು ಅಂತ ಸ್ತೋತ್ರ ಮಾಡಿದ್ದಾರೆ. ಹಾಗಾಗಿ ಇಂತಹ ವರಾಹದೇವರು ನಮಗೆ ಬರುವಂತಹ ಸಕಲ ವಿಧವಾದ ತೊಂದರೆಗಳು, ಏನೇ ಒಂದು ಕಾರ್ಪಣ್ಯಗಳು, ನಾವು ಅಂದುಕೊಂಡಿರುವಂತಹ ಕಾರ್ಯಗಳಿಗೆ ಏನು ವಿಘ್ನ ಬಂದರೂ ಕೂಡ ಅದನ್ನೆಲ್ಲ ಪರಿಹಾರ ಮಾಡಲಿ ಎಂಬುದಾಗಿ ಇಲ್ಲಿ ನಾವು ಚಿಂತನೆ ಮಾಡಬಹುದು. ಇಂತಹ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ. ತದನಂತರ ಭಗವಂತ ಕದಾಚಿದ್ ವೆಂಕಟೇಶಸ್ತು ಚಿಂತಯಾಮಾಸ ವೈಹಯಂ ಮನಸಾ ಚಿಂತ್ಯಮಾನೇತು ಹಯ ಪ್ರತ್ಯಕ್ಷತಾಂ ಗತಃ. ಇರಲಿಕ್ಕೆ ಜಾಗ ಸಿಕ್ತು, ಸೇವೆಗಾಗಿ ಬಕುಳಾದೇವಿಯರು ಸಿಕ್ಕರು. ನಂತರ ಭಗವಂತ ತಾನು ಚಿಂತನೆ ಮಾಡಿದಂತೆ ನನಗೆ ಉತ್ತಮವಾಗಿರುವಂತಹ ಹಯ ಬರಲಿ ಅಂತ ಚಿಂತನೆ ಮಾಡ್ತಾನೆ. ಇಲ್ಲಿ ಆಚಾರ್ಯರು ಒಂದು ವಿಷಯವನ್ನು ಹೇಳಿದ್ದಾರೆ ಅಂತ ನಮ್ಮ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳಿದರು. ಹಯಃ ಅಂತ ಇಲ್ಲೊಂದು ಶಬ್ದ ಇದೆ, ಹಯ ಪ್ರತ್ಯಕ್ಷತಾಂ ಗತಃ ಅಂತ. ಹಯಃ ಅಂದರೆ ಕುದುರೆ, ಅಶ್ವ ಅಂದರೂ ಕುದುರೆ, ಆಮೇಲೆ ವಾಜಿ ಅಂದರೂ ಕುದುರೆ, ಅರುವ ಅಂದರೂ ಕುದುರೆ. ಈ ರೀತಿ ಕುದುರೆಗಳಿಗೆ ಅನೇಕ ಹೆಸರಿದೆ. ಆದರೆ ಇದರಲ್ಲೂ ಸ್ವಲ್ಪ ಭೇದ ಇದೆ ಅಂತೆ, ಇಲ್ಲೂ ಕೂಡ ವ್ಯತ್ಯಾಸ ಇದೆ ಅಂತೆ.
ಏನು ಅಂದರೆ ಹಯ ಎಂಬುದನ್ನು ಯಾವುದನ್ನು ಕರಿಬೇಕು ಅಂದರೆ ಯಾರೋ ಸಾಮಾನ್ಯವಾಗಿ ಮನುಷ್ಯ ಕೂತು ಹೋಗುವಂಥದ್ದನ್ನು ಹಯ ಅನ್ನಬಾರ್ದಂತೆ. ಹಯ ಅಂತ ಯಾವುದನ್ನು ಕರಿಬೇಕು ಅಂದರೆ ದೇವತೆಗಳು ಸಂಚಾರ ಮಾಡುವಂತಹ ಏನು ಕುದುರೆ ಇದೆ ಅದು ಹಯ. ಹಯೋಭೂತ್ವ ದೇವಾನ್ ಅವಹತ್, ಭಗವಂತನು ದೇವತೆಗಳ ಕುದುರೆಯಲ್ಲಿ ಹಯನಾಮಕನಾಗಿ ಇದ್ದು ಅವರನ್ನು ಹೊತ್ತುಕೊಂಡಿದ್ದಾನೆ. ಗಂಧರ್ವರು ಓಡಾಡುವಂತಹ ಕುದುರೆ ಇದೆಯಲ್ಲ ಅದನ್ನು ವಾಜಿ ಅಂತ ಕರಿಬೇಕು. ಅಸುರರು ಓಡಾಡುವಂತಹ ಕುದುರೆಗೆ ಅರ್ವ ಅನ್ನಬೇಕು, ಸಾಮಾನ್ಯ ಮನುಷ್ಯರು ಓಡಾಡುವಂತಹ ಕುದುರೆಗೆ ಅಶ್ವ ಅಂತ ಹೇಳಬೇಕು ಅಂತ ಹೀಗೆ ಸೂಕ್ಷ್ಮ ತಿಳಿಸ್ತಾರೆ. ಹಾಗಾಗಿ ಭಗವಂತ ಅವನು ದೇವತಾ ಸ್ವರೂಪಿ, ದೇವದೇವೋತ್ತಮ ಅವನು. ಹಾಗಾಗಿ ಅವನು ಹಯಃ ಪ್ರತ್ಯಕ್ಷತಾವನ್ನು ಹೊಂದಿದೆ. ಅಂತಹ ಕುದುರೆಯ ಮೇಲೆ ಭಗವಂತನು ಕೂತು ವಾಯು ಅಶ್ವತ್ವಮಾಪನ್ನ ರಜ್ಜುಸ್ತತ್ವಾಭಿಮಾನಿನಿ, ಸಾಕ್ಷಾತ್ ವರದೋ ವಾಯುವಾಹನ ಅಂತ ಮುಖ್ಯ ಪ್ರಾಣದೇವರೇ ಭಗವಂತನಿಗೆ ವಾಹನವಾಗಲಿಕ್ಕೆ ಹಯ ರೂಪದಲ್ಲಿ ಬಂದಿದ್ದಾರೆ. ಹಯನ ಒಳಗಡೆ ಭಗವಂತನೇ ಇದ್ದಾನೆ. ಬೇರೆ ಬೇರೆ ದೇವತೆಗಳು ಸಂಚಾರ ಮಾಡುವ ಕುದುರೆಯಲ್ಲಿ ಹಯನಾಮಕನಾದ ಭಗವಂತ. ಈಗ ಭಗವಂತನಿಗೆ ನಾನು ವಾಹನ ಆಗಬೇಕು ಅಂತ ಮುಖ್ಯ ಪ್ರಾಣ ಬಂದಿದ್ದಾನೆ, ಅದರ ಒಳಗಡೆ ಭಗವಂತನೇ ಇದ್ದಾನೆ ಮತ್ತೆ. ಹಾಗಾಗಿ ಅಂತಹ ಮುಖ್ಯ ಪ್ರಾಣದೇವರು ವಾಹನರಾದರು. ಅದರಲ್ಲಿ ರಜ್ಜುವಾಗಿ ಮಹಾಲಕ್ಷ್ಮಿ ಇದ್ದಾಳಂತೆ. ಅಂತಹ ಒಂದು ಕುದುರೆ ಮೇಲೆ ಕೂತು ಭಗವಂತನು ಹೋಗ್ತಾ ಇದ್ದಾನೆ. ಇಲ್ಲಿ ಒಂದು ಗಮನಿಸಬೇಕು, ಕುದುರೆ ಮುಖ್ಯ ಪ್ರಾಣ, ರಜ್ಜು ಮಹಾಲಕ್ಷ್ಮಿ. ಹಾಗಾದರೆ ರಜ್ಜು ಹಿಡಿಯುವುದು ಯಾಕೆ? ಆ ಕುದುರೆ ಕಂಟ್ರೋಲ್ ಸಿಗಲಿ ಅಂತ ರಜ್ಜು ಬೇಕು. ಕುದುರೆಯ ಒಂದು ನಿಗ್ರಹಕ್ಕಾಗಿ, ಅದರ ಒಂದು ನಿಯಂತ್ರಣಕ್ಕೋಸ್ಕರ ರಜ್ಜು ಯಾವುದು? ಮಹಾಲಕ್ಷ್ಮಿ. ಹಾಗಾದರೆ ಮುಖ್ಯ ಪ್ರಾಣದೇವರು ಮಹಾಲಕ್ಷ್ಮಿಯ ಅಧೀನ. ಯಾಕೆ? ಮುಖ್ಯ ಪ್ರಾಣದೇವರೇ ಹಯ ಆಗಿದ್ದಾರೆ. ಅಂಥದ್ದನ್ನು ನಿಯಂತ್ರಿಸುವಂಥದ್ದು ಈಗ ಇಲ್ಲಿ ಒಂದು ರಜ್ಜು ಆಗಿದೆ. ಹಾಗಾಗಿ ಮುಖ್ಯ ಪ್ರಾಣದೇವರು ಮಹಾಲಕ್ಷ್ಮಿಯ ಅಧೀನ. ಆದರೆ ಮುಖ್ಯ ಪ್ರಾಣದೇವರು ಮತ್ತು ರಜ್ಜಾತ್ಮಕಳಾಗಿರುವಂತಹ ಮಹಾಲಕ್ಷ್ಮಿಯು ಶ್ರೀನಿವಾಸ ದೇವರ ಅಧೀನ. ಎಷ್ಟು ಇಲ್ಲಿ ಒಂದು ಆಧ್ಯಾತ್ಮಿಕವಾಗಿರುವಂತಹ ಒಂದು ಸೂಕ್ಷ್ಮ ತಿಳಿಸಿದ್ದಾರೆ. ಹಾಗಾಗಿ ಇವಿಬ್ಬರೂ ಕೂಡ, ವಾಯುದೇವರು ಲಕ್ಷ್ಮೀದೇವಿ ಇಬ್ಬರೂ ಕೂಡ ಭಗವಂತನ ಅಧೀನ ಎಂಬುದನ್ನು ತಿಳಿಬಹುದಾಗಿದೆ. ಅಂತಹ ಭಗವಂತ ಅಲಂಕಾರ ಮಾಡಿ ಹೊರಟಿದ್ದಾನೆ. ಎಂತಹ ಅಲಂಕಾರ ರೀ! ಶುಭ್ರವಸ್ತ್ರಂ ಪಂಚದಶಹಸ್ತಂ ಬಿಭ್ರತ್ತತೋಪರಿ ಕಾಂಚೀಂ ಬದ್ಧ್ವಾ ರಮಾಕಾಂತಃ ಕಾಂಚೀಧಾಮ ವಿರಾಜಿತಃ. 15 ಮೊಳ ಉದ್ದದ ಬಿಳುಪಾಗಿರುವಂತಹ ಒಂದು ವಸ್ತ್ರವನ್ನು ಹೊದ್ಕೊಂಡಿದ್ದಾನೆ, ಹುಟ್ಟಿದ್ದಾನೆ. ಒಂದು 5 ಮೊಳದ ಉತ್ತರೀಯವನ್ನು ಹಾಕಿಕೊಂಡಿದ್ದಾನೆ. ಊರ್ಧ್ವಪುಂಡ್ರವನ್ನು ಧರಿಸಿದ್ದಾನೆ. ತಿಲಕವನ್ನು ಇಟ್ಟಿದ್ದಾನೆ. ಅಡಿಕೆ, ವೀಳ್ಯದೆಲೆ, ಸುಣ್ಣ ಮತ್ತು ಪಚ್ಚಕರ್ಪೂರ, ಮತ್ತು ಕಾಚು, ಜಾಜಿಕಾಯಿ, ಲವಂಗ, ಏಲಕ್ಕಿ, ಪತ್ರೆಗಳು ಇವುಗಳನ್ನು ಮಾವಿನಾಕಾರದಲ್ಲಿರುವಂತಹ ಒಂದು ರತ್ನ ಪೆಟ್ಟಿಗೆಯಲ್ಲಿ ಇಟ್ಕೊಂಡಿದ್ದಾನಂತೆ. ನೋಡಿ ಹೇಗಿದೆ. ಇಂತಹ ವಸ್ತುಗಳನ್ನು ಯಾಕೆ ನಾವು ನೋಡಿದ್ದು ಯಾವುದೋ ಒಂದು ಬಟ್ಟೆ ಬ್ಯಾಗ್ ಇರ್ತದೆ, ಅದನ್ನು ಇಲ್ಲಿ ಸಿಸ್ಕೊಂಡಿರ್ತಾರೆ ಹಳೆ ಕಾಲದ ಜನರು. ಆದರೆ ಭಗವಂತ ಈ ಎಲ್ಲ ಪದಾರ್ಥಗಳನ್ನು ಮಾವಿನ ಹಣ್ಣಿನ ಆಕಾರದಲ್ಲಿರುವ ಒಂದು ರತ್ನ ಪೆಟ್ಟಿಗೆಯಲ್ಲಿ ಅದನ್ನು ಇಟ್ಕೊಂಡಿದ್ದಾನೆ. ಚಿನ್ನದ ಯಜ್ಞೋಪವೀತವನ್ನು ಧರಿಸಿದ್ದಾನೆ. ಕಂಠಿ ಸರಗಳು, ನಾನಾ ತರಹದ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ. ಚಿನ್ನದ ಬಳೆಗಳು, ತೋಳುಬಂದಿಗಳು, ರತ್ನಖಚಿತವಾದ ಭುಜಕ್ಕೆ ಅಲಂಕಾರಕವಾಗಿರುವ ವಸ್ತುಗಳು, ಉಂಗುರಗಳು, ಕೂದಲುಗಳ ಎಲ್ಲ ತಲುಪು ನಿಗ್ರಹಕ್ಕೋಸ್ಕರ ಕೆಂಪಾಗಿರುವಂತಹ ಒಂದು ರುಮಾಲು, ನವರತ್ನದಿಂದ ನಿರ್ಮಿತವಾಗಿರುವಂತಹ ಪಾದುಕೆಗಳು, ಸುವರ್ಣ ರತ್ನ ಸಂಬದ್ಧ ಪಾದುಕಾಗೂಹಿತಾಂಘ್ರಿಕ, ಅಂತಹ ರತ್ನದಿಂದ ಖಚಿತವಾಗಿರುವಂತಹ ಸುವರ್ಣ ಪಾದುಕೆ, ಧನುರ್ಬಾಣಗಳನ್ನು ಹಿಡಿದುಕೊಂಡು ಸಾಕ್ಷಾನ್ ಮನ್ಮಥಃ
ಮನ್ಮಥನಿಗೂ ಮೀರಿಸಿದ ಮನ್ಮಥ ಅವನಪ್ಪ ಇವನು, ಅಂತಹ ಭಗವಂತನು ಕೂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿದರೆ ಭಗವಂತ ಭೂಮಿ ಕೇಳಲಿಕ್ಕೆ ದರಿದ್ರನಾಗಿ ಕೇಳಿದ ಅಂತ ಹೇಳಿದರೆ ಸರಿಯಾಗತ್ತಾ? ಎಲ್ಲವೂ ಕೂಡ ವಿಡಂಬನೆ. ಭಗವಂತನು ಒಂದು ಅಡಿಕೆ ಇತ್ಯಾದಿಗಳಿಗೋಸ್ಕರನೇ ರತ್ನಾದಿಗಳು ವಜ್ರವೈಡೂರ್ಯಗಳು ಈ ರೀತಿ ಹಾಕ್ಕೊಂಡು ತಾನು ರೆಡಿಯಾಗಿದ್ದಾನೆ ಅಂದರೆ ಅವನಿಗೇನೂ ಇರಲಿಲ್ಲ, ಇರಲಿಕ್ಕೋಸ್ಕರ ಜಾಗವನ್ನು ಭಿಕ್ಷೆ ಬೇಡಿದ ಅಂತ ಅರ್ಥ ಅಲ್ಲ. ಅದು ಮರ್ತ್ಯಾವತಾರ ಇಹ ಮರ್ತ್ಯ ಶಿಕ್ಷಣಂ ಎಂಬುದಾಗಿ ತಿಳ್ಕೊಳ್ಬೇಕು ಎಂಬುದನ್ನು ಇಲ್ಲಿ ನಾವು ತಿಳಿಬಹುದಾಗಿದೆ. ಭಗವಂತನು ಉತ್ತರೀಯವನ್ನು ಹುಟ್ಟ. ಸ್ಮೃತಿವಾಕ್ಯ ಹೇಳ್ತದೆ, ಅವಶ್ಯಂ ಚೋತ್ತರೀಯಮಿತಿ ಬೋಧಾಯ ನೋತ್ತರೀಯಂ ಅಧಃಕುರ್ಯಾತ್ ನೋಪರ್ಯಾಧಸ್ಥ ಮಂಬರಂ. ಅಂದರೆ ಮೇಲಿನ ವಸ್ತ್ರವನ್ನು ಉತ್ತರೀಯವನ್ನು ಧರಿಸದೆ ಯಾವುದೇ ತರಹದ ಭಗವಂತನ ಕಾರ್ಯವನ್ನು ಮಾಡೋ ಹಾಗಿಲ್ಲ. ಏಕವಸ್ತ್ರದಿಂದ ಕಾರ್ಯವನ್ನು ಮಾಡಿದರೆ ಅದು ನಗ್ನ ಎಂಬುದಾಗಿ ಕರೆದಿದ್ದಾರೆ. ಉತ್ತರೀಯ ಬೇಕೇ ಬೇಕು. ಈ ರೀತಿಯಾಗಿರುವಂತಹ ಉತ್ತರೀಯ ಯಜ್ಞ, ಜಪ, ಪೂಜೆ, ಪಾರಾಯಣ ಯಾವುದೇ ತರಹದನ್ನು ಮಾಡಿ, ಭೋಜನವೂ ಒಂದು ಯಜ್ಞ. ಅದಕ್ಕಾಗಿ ಒಂದು ಈ ರೀತಿ ಉತ್ತರೀಯ ವಸ್ತ್ರ ಇರಲೇಬೇಕು. ಉತ್ತರೀಯ ಇಲ್ಲದೆ ಮಾಡಕೂಡದು. ಅಷ್ಟೇ ಅಲ್ಲ, ಪಂಚಕಚ್ಚಂ ಭವೇ ದೇವಂ, ಭಗವಂತನು ಕಚ್ಚೆಯನ್ನು ಹಾಕಿದ್ದಂತೆ. ಹೇಗಿತ್ತು ಅಂದರೆ ಪಂಚಕಚ್ಚಗಳಿತ್ತಂದೆ. ಷಟ್ಪುಚ್ಛ ಕಚ್ಚ ಅಂತಲೂ ಕರೆದಿದ್ದಾರೆ. ಷಟ್ಪುಚ್ಛ ಕಚ್ಚ ಅಂದರೆ ಹಿಂದೆ 2 ಕಚ್ಚೆಗಳು, ಒಂದು ಹಿಂದುಗಡೆ ಸಿಗಿಸ್ಕೊಳ್ತೇವೆ, ಮತ್ತೆ ಅದನ್ನು ನಿಲಿಗೆ ಮಾಡಿ ಹಾಕ್ಕೊಳ್ಳುವಂಥದ್ದು 2, ಮುಂದೆ ಅದನ್ನು ಹೀಗೆ ಗಂಟು ಹಾಕದೆ ಹೀಗಿಟ್ಕೊಂಡು ಇಲ್ಲೊಂದು ಸಿಗಿಸ್ಕೊಳ್ಳೋದು ಇಲ್ಲೊಂದು ಸಿಗಿಸ್ಕೊಳ್ಳೋದು 4 ಆಯಿತು. 5ನೇದ್ದು ಇಲ್ಲಿ ನಿಲಿಗೆ ಮಾಡಿ ಹಾಕ್ಕೊಳ್ಳುವಂಥದ್ದು 5ನೇದ್ದು. 6ನೇದ್ದು ಕೆಳಗಡೆ ಬಿದಿರುವಂತಹ ವಸ್ತ್ರವನ್ನು ಮತ್ತೆ ನಿಲಿಗೆ ಮಾಡಿ ಸಿಗಿಸ್ಕೊಂಡ್ರೆ ಅದು 6 ಷಟ್ಪುಚ್ಛ ಕಚ್ಚ ಅಂತ ಕರೆದಿದ್ದಾರೆ. ಕೇವಲ ಷಟ್ಪುಚ್ಛೆಯನ್ನು ಹಿಂದ್ಗಡೆ ಕಚ್ಚೆಯನ್ನು ಸುಮ್ಮನೆ ಸಿಗಿಸ್ಕೊಂಡು ಅದರ ನಿಲಿಗೆ ಏನು ಹಾಕಲಿಲ್ಲ ಅಂದರೆ ಅದು ನಗ್ನತೆಗೆ ಸಮಾನ. ಸದಾಚಾರ ಸ್ಮೃತಿಯ ವ್ಯಾಖ್ಯಾನದ ಸಂದರ್ಭದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, 10 ವಿಧವಾಗಿರುವಂತಹ ನಗ್ನತೆ ಇದೆ ಅಂತೆ. ನಗ್ನೋ ಮಲೀನ ವಸ್ತ್ರಕಃ ಅಂತ ಶುರು ಮಾಡಿ, ಮಲಿನವಾಗಿರುವಂತಹ ವಸ್ತ್ರವನ್ನು ಉಟ್ಟರೆ ಅದು ನಗ್ನ, ಹರಿದಿರುವಂಥದ್ದು, ಸುಟ್ಟಿರುವಂಥದ್ದು, ಏಕವಸ್ತ್ರವನ್ನು ಮತ್ತು ವಸ್ತ್ರದ ಮೇಲೆ ವಸ್ತ್ರವನ್ನು, ಕೇವಲ ರೇಷ್ಮೆ ವಸ್ತ್ರ ಮಾತ್ರ, ಮೇಲ್ಗಡೆ ಏನೂ ಇಲ್ಲ, ಈ ರೀತಿಯಾಗಿ ಕಚ್ಚೆ ಇಲ್ಲದೆ ಇರುವಂಥದ್ದು, ಹೀಗೆ ಹೇಳ್ತಾ ಇವೆಲ್ಲವೂ ಕೂಡ ನಗ್ನತೆಗೆ ಸಮಾನ. ಅದಕ್ಕಾಗಿ ತಿಳಿಯಬೇಕು, ಕಚ್ಚೆಯನ್ನು ಹಾಕಿಕೊಂಡೇ ಸಕಲ ವಿಧವಾದ ಕಾರ್ಯ ಮಾಡಬೇಕು. ಬ್ರಹ್ಮಚಾರಿಗಳಿಗೆ, ಯತಿಗಳಿಗೆ ಕೌಪೀನ ವಿಹಿತವಾಗಿದೆ, ಗೃಹಸ್ಥರಿಗೆ ಎಲ್ಲರಿಗೂ ಕೂಡ ಕಚ್ಚೆ ಬೇಕೇ ಬೇಕು, ಅದರಿಂದ ಕಾರ್ಯವನ್ನು ಮಾಡಬೇಕು. ಈ ರೀತಿ ಭಗವಂತನು ತಾನು ಅಲಂಕಾರವನ್ನು ಮಾಡಿಕೊಂಡು ಮನ್ಮಥನಿಗಿಂತಲೂ ಮನ್ಮಥನಾಗಿ ತಾನು ಬೇಟೆಯಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಅನೇಕ ರೀತಿಯ ಮೃಗಗಳನ್ನು ತಾನು ಬೇಟೆಯಾಡಿ ಒಂದು ಆನೆ ಓಡ್ತಾ ಇತ್ತು. ಆ ಆನೆಯನ್ನು ಬೇಟೆಯಾಡಬೇಕು ಅಂತ ಬೆನ್ನು ಹತ್ತುತ್ತಾ ಇದ್ದಾನೆ. ಆದರೆ ಹೇಗಿದೆ ಅಂದರೆ ಆನೆ ಅಲ್ಲಿ ಹೋಗ್ತಾ ಇದೆ ಅಂತ ಬೆನ್ನು ಹತ್ತಿದ, ಅದು ಮತ್ತೆ ದೂರ, ಕೆಲವೊಮ್ಮೆ ಹತ್ತಿರ ಬಂದಾಗ ಆಗೋದು, ಇನ್ನು ಕೆಲವೊಮ್ಮೆ ದೂರದಂತೆ ಆಗೋದು, ಒಟ್ಟು ಬೆನ್ನು ಹತ್ತುತ್ತಾ ಇದ್ದಾನೆ. ಹತ್ತುವಾಗ ಒಂದು ಸಮಯಕ್ಕೆ ಯೋಜನಂ ಸಾರ್ಧಕಂ ಗತ್ವಾ ತತ್ರ ದೇವಂ ಜನಾರ್ದನಂ ದಂಡವತ್ ಪತಿತೋ ಭೂತ್ವ ಶುಂಢಾಂ ಉದ್ಯಮ್ಯ ಗರ್ಜಯನ್. ತಾನು ಸಾಷ್ಟಾಂಗ ಪ್ರಣಾಮ ಮಾಡಿ ಸೊಂಡಿಲಿನಿಂದ ಶಬ್ದವನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಅದು ಅಲ್ಲಿಂದ ಹೊರಟು ಹೋಗಿದೆ ಅಂತ ಹೇಳ್ತಾರೆ. ಇದು ಯಾವುದಿದು ಆನೆ? ಇಷ್ಟು ರೀತಿಯಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗಿದೆ. ಮತ್ತು ಆ ಆನೆ ಎಲ್ಲಿ ನಿಲ್ತು? ಅಲ್ಲಿ ಯದಾ ನತಸ್ತದಾ ಕನ್ಯಾ ದೃಷ್ಟಿ ಮಾರ್ಗಮುಪಾಗತ. ಎಲ್ಲಿ ನಿಂತೋ ಅಲ್ಲಿಂದ ಅದು ಹೋದ ಮೇಲೆ ಅಲ್ಲಿ ಎಲ್ಲರೂ ಪದ್ಮಾವತಿ ಸಹಿತರಾಗಿರುವಂತಹ ಅನೇಕ ಸ್ತ್ರೀಯರು ಅಲ್ಲಿ ಬಂದಿದ್ದಾರಂತೆ. ಹಾಗಾದರೆ ಭಗವಂತನಿಗೂ ಪದ್ಮಾವತಿಗೂ ಸಂಗಮವನ್ನು, ಈ ಸಮಾಗಮನವನ್ನು ಮಾಡಿಸಿರುವಂತಹ ಆನೆ ಯಾವುದು ಅಂದರೆ, ಹಿಂದೆ ಭಗವಂತ ಗಜೇಂದ್ರ ಮೋಕ್ಷದ ಕಾಲದಲ್ಲಿ ಬಂದಿರುವಂತಹ ಕಷ್ಟವನ್ನು
ಭಗವಂತನು ಪರಿಹಾರ ಮಾಡಿದ. ಪರಿಹಾರ ಮಾಡಿದಾಗ ಆ ಗಜೇಂದ್ರ, ಈ ಕಥೆ ನಡೆದದ್ದು 4ನೇ ಮನ್ವಂತರದಲ್ಲಿ. ಅವತ್ತಿನಿಂದಲೂ ಕೂಡ ಈ ಗಜ ನಿರೀಕ್ಷಣೆ ಮಾಡ್ತಾ ಇತ್ತಂತೆ, ಭಗವಂತನಿಗೆ ನನಗೆ ಸೇವೆ ಮಾಡುವಂತಹ ಭಾಗ್ಯ ನನಗೆ ಯಾವಾಗ ಸಿಗ್ತದೆ ಅಂತ ನಿರೀಕ್ಷೆ ಮಾಡ್ತಾ ಇತ್ತಂತೆ. 4ನೇ ಮನ್ವಂತರದಿಂದ 7ನೇ ಮನ್ವಂತರಗೂ ಕೂಡ ವೇಟಿಂಗ್ ಲೀಟಲ್ಲಿ ಕಾಯ್ತಾನೇ ಇದೆ, ಯಾವಾಗ ಸಿಕ್ಕೀತು ಸೇವೆ ಅಂತ. ಇವತ್ತು ನಮ್ಮ ಶ್ರೀನಿವಾಸ ದೇವರಿಗೆ ತಿರುಪತಿಯಲ್ಲಿ ಸೇವೆ ಮಾಡಿಸಬೇಕು ಅಂದರೆ 1 ವರ್ಷ 2 ವರ್ಷ 10 ತಿಂಗಳೇ ಕಾಯಬೇಕಾಗಿದೆ. ಇದು ಏನು, ಭಗವಂತನಿಗೆ ಒಂದು VIP ದರ್ಶನವೋ ಒಂದು ಅಭಿಷೇಕವೋ ನೋಡಲಿಕ್ಕೆ ಹೀಗೆ ಸಾಕ್ಷಾತ್ ಭಗವಂತನ ಆ ಜ್ಞಾನಾನಂದ ರೂಪಕ್ಕೆ ಸೇವೆ ಸಲ್ಲಿಸಬೇಕಾಗಿದೆ ಅಂದರೆ ಇಷ್ಟು ಮನ್ವಂತರಗಳು ಕಾದು ಈವಾಗ ಪದ್ಮಾವತಿಯ ಮತ್ತು ಶ್ರೀನಿವಾಸನು ಸಮಾಗಮವನ್ನು ಮಾಡಿ ಅದು ಸೇವೆಯನ್ನು ಮಾಡಿ ಕೃತಾರ್ಥವಾಗಿದೆ. ಇದನ್ನು ಇಲ್ಲಿ ತಿಳಿಬಹುದಾಗಿದೆ. ಅಂತಹ ಆನೆ ಇದು. ಅದಕ್ಕೋಸ್ಕರನೇ ವ್ಯಾಸರು ಒಂದು ಶಬ್ದವನ್ನು ಹೇಳ್ತಾರೆ, ಕರೀಂದ್ರ ಸಂಗೇನ ಸಮಾಗತೋ ಹರಿಹಿ. ಕರೀಂದ್ರ ಸಂಗೇನ ಸಮಾಗತೋ ಹರಿಹಿ. ಕರಿ ಅನ್ನಲಿಲ್ಲ ವ್ಯಾಸರು, ಕರೀಂದ್ರ ಗಜೇಂದ್ರನ, ಕರೀಂದ್ರ ಸಂಗೇನ, ಅಂತಹ ಗಜೇಂದ್ರನ ಸಮಾಗಮನದಿಂದ ಭಗವಂತನು ಲಕ್ಷ್ಮೀದೇವಿಯ ಸಮಾಗಮ ಆಯಿತು. ಅದರ ಸಂಘದಿಂದ ಸಮಾಗಮ ಭಗವಂತನಿಗೆ. ಹಾಗಾದರೆ ಕರೀಂದ್ರ ಅಂತ ಹೇಳಿದ್ರಿಂದ ಗಜೇಂದ್ರನೇ ಆಗಿದ್ದಾನೆ ಅಂತ ಒಂದು. ಅಷ್ಟೇ ಅಲ್ಲ, ಹಿಂದೆ 4ನೇ ಮನ್ವಂತರದಲ್ಲಿ ಯಾವ ಗಜೇಂದ್ರಕ್ಕೆ ಮೋಕ್ಷವನ್ನು ಕೊಟ್ಟಿದ್ದಾನೆ ಅಂತಹ ಭಗವಂತನ ಹೆಸರೇ ಹರಿಯಂತೆ. ಹರಿರಿತ್ಯಾಹೃತೋ ಯೇನ ಗಜೇಂದ್ರೋ ಮೋಚಿತೋ ಗ್ರಹಾತ್ ಅಂತ ಹೇಳಿದ್ದಾರೆ. ಹರಿರಿತ್ಯಾಹೃತ, ಅವನು ಹರಿ ಅಂತ ಪ್ರಸಿದ್ಧನಾಗಿರುವಂತಹ ಭಗವಂತನು ಅಂತಹ ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟ. ಹಾಗಾದರೆ ಇಲ್ಲಿಯೂ ಕೂಡ ಸಮಾಗತೋ ಹರಿಹಿ ಅಂತ ಅದೇ ಶಬ್ದವನ್ನೇ ವ್ಯಾಸರಿಲ್ಲಿ ಆಡ್ತಾ ಇದ್ದಾರೆ. ಅಂದರೆ ಅಲ್ಲಿಯ ಭಗವಂತನೇ ಇವನು, ಆ ಗಜೇಂದ್ರವೇ ಇಲ್ಲಿ ಸೇವೆಗೆ ಬಂದಿದೆ. ಈ ಭಗವಂತನಿಗೂ ಅವನಿಗೂ ಕೂಡ ಭೇದ ಇಲ್ಲ. ಶ್ರೀನಿವಾಸ ಅಂದರೆ ಯಾವುದೋ ಒಂದು ರೂಪ ಅಲ್ಲ, ಸಾಕ್ಷಾತ್ ಭಗವಂತನೇ, ಕೃಷ್ಣ ಪರಮಾತ್ಮನೇ, ಆಗಿನ ಕಾಲದಲ್ಲಿರುವಂತಹ ಹರಿಯೇ ಈಗ ಬಂದಿದ್ದಾನೆ. ಇದನ್ನು ಗಮನಿಸ್ಬೋದು ನಾವು. ಅಲ್ಲಿ ಈ ರೀತಿ ಸಮಾಗಮನವನ್ನು ಮಾಡಿಸಿ ಅಲ್ಲಿಂದ ಹೊರಟು ಹೋಗಿದೆ. ಹೊರಟು ಹೋದಾಗ ಈ ಕನ್ಯೆಯರೆಲ್ಲರೂ ಕೂಡ ಅಲ್ಲಿ ಹೂವಿನ ಒಂದು ಚಯನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಆ ಸಂದರ್ಭಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ ಋಷಿಗಳು. ಸಾ ಕನ್ಯಾ ಕಸ್ಯ ಸಂಬದ್ಧ ಕಿಮರ್ಥಂ ವನಮಾಗತ ಕಸ್ಯೇಯಂ ತನಯಾ ಸರ್ವಂ ತದ್ವದಸ್ವ ಮಹಾಮತೆ. ಇವರು ಈ ಪದ್ಮಾವತಿ ಯಾರು, ಈ ಕನ್ಯೆಯರೆಲ್ಲರೂ ಕೂಡ ಅಲ್ಲಿಯಾಗಿ ಬಂದಿದ್ದರು, ಅದನ್ನು ನನಗೆ ತಿಳಿಸಿ ಅಂತ ಕೇಳಿದ್ದಾರೆ. ಆಗ ಸೂತರು ಹೇಳ್ತಾರೆ, ಮಹಾತ್ಮರಾಗಿರುವಂತಹ ಪಾಂಡವರ ಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ 28ನೆಯ ಕಲಿಯುಗ ಪ್ರಾರಂಭದಲ್ಲಿ ವಿಕ್ರಮಾದಿತ್ಯರೇ ಮೊದಲಾಗಿರುವಂಥವರು ಸ್ವರ್ಗಾರೋಹವನ್ನು ಮಾಡಿದ ಮೇಲೆ ಅದು ಆಗಿ ಕೆಲವು ವರ್ಷಗಳ ನಂತರ ಚಂದ್ರವಂಶದಲ್ಲಿ ಸುವೀರ ಎಂಬುವಂತಹ ಒಬ್ಬ ರಾಜನಿದ್ದ. ಆ ಸುವೀರನಿಗೆ ಸುಧರ್ಮ ಎಂಬುವಂತಹ ಮಗನಿದ್ದ. ಆ ಸುಧರ್ಮನಿಗೆ 2 ಮಕ್ಕಳು, ಆಕಾಶರಾಜ, ತೋಂಡರಾಯ ಎಂಬುವಂತಹ, ತೋಂಡಮಾನ ಎಂಬುವಂತಹ 2 ಮಕ್ಕಳಿದ್ದರು. ಅಂತಹ ಆಕಾಶರಾಜ ಏನಿದ್ದಾನೆ ಅವನು ಉತ್ತಮವಾಗಿ ರಾಜ್ಯಭಾರ ಮಾಡ್ತಾ ಇದ್ದ. ಅವನೇ ಹಿರಿಯ. ಹಾಗಾಗಿ ದಧಿಖಂಡ ಮಿವಾಭವತ್, ಎಲ್ಲ ಪ್ರಜೆಗಳಿಗೂ ಕೂಡ ಅವನು ಸರ್ವ ರೀತಿಯಿಂದಲೂ ಕೂಡ ಅರ್ಹನಾಗಿದ್ದ. ದಧಿಖಂಡದಂತೆ ಅಷ್ಟು ಮಧುರನಾಗಿದ್ದ. ಉತ್ತಮವಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡ್ತಾ ಇದ್ದ. ಹಸುಗಳು ಯಥೇಷ್ಟವಾಗಿ ಹಾಲು ಕೊಡ್ತಾ ಇತ್ತು. ಹೆಂಗಸರೆಲ್ಲರೂ ಕೂಡ ಪತಿವ್ರತೆಯರಾಗಿದ್ದರು, ಪ್ರತಿಧರ್ಮ ಪರಾಯಣರಾಗಿದ್ದರು. ಇಂತಹ ಆಕಾಶರಾಜ ಇದ್ದಾಗ ಆ ಆಕಾಶರಾಜನಿಗೆ ಒಂದು ಮಾತ್ರ ಬಹಳ ದುಃಖವನ್ನು ಕೊಡ್ತಾ ಇತ್ತಂತೆ. ಎಲ್ಲ ತರಹದ ಸಮೃದ್ಧಿ ಇತ್ತು, ಉತ್ತಮವಾದ ರೀತಿಯಲ್ಲಿ ರಾಜ್ಯ ನಡೀತಾ ಇತ್ತು, ಉತ್ತಮವಾಗಿ ಪ್ರಜೆಗಳಿತ್ತು, ಸಮೃದ್ಧಿ ಇತ್ತು.
ಸುಭಿಕ್ಷೆ ಇತ್ತು. ಆದರೆ ಅವನಿಗೆ ತನ್ನ ಜೀವನದಲ್ಲಿ ಮಕ್ಕಳು ಒಂದು ಆಗಿರಲಿಲ್ಲ. ಅದಕ್ಕೆ ಬಹಳ ದುಃಖಪಟ್ಟು ಆಕಾಶರಾಜ ಗುರುಗಳಾದ ಬೃಹಸ್ಪತ್ಯಾಚಾರ್ಯನ ಕೇಳ್ತಾನೆ. ಅನುಭೂತಮಿದಂ ರಾಜ್ಯಂ ಹಸ್ತ್ಯಸ್ತ್ಯ ರಥಸಂಕುಲಂ ನಾನಾ ದಾನಂ ಕೃತಂ ಚೈವ ತೀರ್ಥಯಾತ್ರಾ ವಿಶೇಷತಃ. ಅನೇಕ ತರಹದ ನಾನು ಐಶ್ವರ್ಯವನ್ನು ಹೊಂದಿದ್ದೇನೆ. ಹಸ್ತಿ, ಅಶ್ವ, ರಥ, ವಜ್ರವೈಢೂರ್ಯಗಳು ಎಲ್ಲ ಇದೆ. ಆದರೆ ನಾನು ಪುತ್ರನ ಸುಖವನ್ನು ಮಾತ್ರ ಅನುಭವಿಸಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ವ್ಯಾಖ್ಯಾನಕಾರರು ಹೇಳುವಾಗ, ಪುತ್ರರು ಇಲ್ಲದೇ ಇರುವವರಿಗೆ ಸತ್ಪುತ್ರರು ದೊರಿಬೇಕು ಅಂತಾದರೆ ಕೆಲವು ದಾನಗಳನ್ನು ಸೂಚನೆಗೊಳಿಸಿದ್ದಾರೆ. ಒಂದು ತೊಟ್ಟಿಲನ್ನು ಮಾಡಿಸಿ ಆ ತೊಟ್ಟಿಲಲ್ಲಿ ನಮ್ಮ ಯೋಗ್ಯತಾನುಸಾರವಾಗಿ ಒಂದು ಸುವರ್ಣದ ಕೃಷ್ಣನನ್ನು ಇಟ್ಟು ತುಳಸಿಯನ್ನು ಇಟ್ಟು ಸದಕ್ಷಿಣಾಕವಾಗಿ ಕೃಷ್ಣಾರ್ಪಣ ಅಂತ ಯೋಗ್ಯನಾದ ಬ್ರಾಹ್ಮಣನಿಗೆ ಕೊಟ್ಟರೆ ಅದರಿಂದ ಸತ್ಪುತ್ರ ಪ್ರಾಪ್ತಿಯಾಗ್ತದೆ. ಬ್ರಾಹ್ಮಣನಿಗೆ ನಿರ್ಗತಿಕರಾಗಿರ್ತಾರೆ, ಮಕ್ಕಳ ವಿವಾಹ ಮಾಡಲಿಕ್ಕೆ ಆಗ್ತೋ ಇರೋಲ್ಲ. ಅಂತಹ ಬಡ ಬ್ರಾಹ್ಮಣರಿಗೆ ನಾವೇ ಕನ್ಯಾದಾನವನ್ನು ಮಾಡಿಕೊಡ್ತೇವೆ ಅಂತ ಎಲ್ಲ ತರಹದ ಸಹಾಯವನ್ನು ಮಾಡಿ ಅವರ ಮೂಲಕ ಕನ್ಯಾದಾನ ಮಾಡಿಸಿದರೆ ಅದರಿಂದ ಕನ್ಯಾದಾನ ಆಗಬಹುದು, ಅಥವಾ ವರನ ಕಡೆ ನಿಂತು ಅಲ್ಲಿಂದ ಮದುವೆ ಮಾಡಿಸಿದರೆ, ಒಟ್ಟು ಮದುವೆಯನ್ನು ಮಾಡಿಸಿದರೆ ಅದರಿಂದ ಸತ್ಪುತ್ರ ಜನನ ಆಗ್ತದೆ. ಇನ್ನು ಘೃತದಾನವನ್ನು ಮಾಡಿದರೆ ಅಥವಾ ಒಂದು ಪಾತ್ರೆಯಲ್ಲಿ ರಜತಾದಿ ಯಾವುದೋ ಪಾತ್ರೆಯೋ ಆ ಪಾತ್ರೆಯಲ್ಲಿ ಹಾಲಿನ ಒಂದು ಪಾಯಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಯೋಗ್ಯ ಬ್ರಾಹ್ಮಣರಿಗೆ ಪಾತ್ರ ಸಮೇತವಾಗಿ ದಾನ ಮಾಡಿದರೆ ಮಕ್ಕಳಾಗ್ತದೆ. ಇನ್ನು ಬೂದು ಕುಂಬಳಕಾಯಿ, ಅದಕ್ಕೆ ಸುವರ್ಣದ ಸಹಿತವಾಗಿ ನಾವು ಅದನ್ನು ದಾನ ಮಾಡಿದರೆ ಅದರಿಂದ ಮಕ್ಕಳಾಗ್ತದೆ. ದೀಪದಾನದಿಂದ ಮಾಡಿದಾಗ ಮಕ್ಕಳಾಗ್ತದೆ. ಇನ್ನು ಹರಿವಂಶ ಕಥೆಯನ್ನು ಕೇಳಿದರೆ ಶತಚಂಡೀ ವಿಧಾನತಃ ಅಂತ ಚಂಡೀಯಾಗ ಸಪ್ತಶತಿಯಿಂದ ಕೂಡಿರುವಂಥ ಸಪ್ತಶತಿ ಅಂತ ಒಂದು ಗ್ರಂಥ, ಅದರಲ್ಲಿ ದೇವಿ ಮಹಿಮೆ ಭಾಗವತದಲ್ಲಿ ಸಂಗ್ರಹಿತವಾಗಿರುವಂತಹ 700 ಶ್ಲೋಕಗಳಿಂದ ಕೂಡಿರುವಂಥದ್ದು. ಅದರ ಒಂದು ಪಾರಾಯಣ, ಅದರ ಚಂಡೀಯಾಗ ಅದರಿಂದ, ಅಥವಾ ಶಿವಂ ಆರಾಧ್ಯ ಭಕ್ತಿಯಿಂದ ರುದ್ರದೇವರ ಆರಾಧನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಮಕ್ಕಳಾಗ್ತದೆ. ಹಾಗಾಗಿ ಅವನು ಹೇಳ್ತಾನೆ, ನಾನಾದಾನ ಕೃತಂ. ಬೃಹಸ್ಪತ್ಯಾಚಾರ್ಯರೇ, ನೀವು ಹೇಳಿದ ಯಾವ ದಾನ ಇದೆ ಎಲ್ಲವನ್ನು ಮಾಡಿದ್ದೇನೆ. ಅಷ್ಟೇ ಅಲ್ಲ, ತೀರ್ಥಯಾತ್ರೆ ಮಾಡಿಸಿದ್ರೂ ಮಕ್ಕಳಾಗ್ತದೆ ಅಂತ ಹೇಳಿದ್ದಾರೆ. ತೀರ್ಥಯಾತ್ರೆಯನ್ನು ಮಾಡಿಸಿದ್ದೇನೆ, ಸ್ವತಃ ನಾನೇ ತೀರ್ಥಯಾತ್ರೆ ಮಾಡಿದ್ದೇನೆ. ಆದರೂ ಕೂಡ ತೀರ್ಥಯಾತ್ರಾ ವಿಶೇಷತಃ ಎಲ್ಲ ಮಾಡಿದರೂ ಕೂಡ ನನಗೆ ಮಾತ್ರ ನಾನುಭೂತಂ ಪುತ್ರ ಸೌಖ್ಯಂ, ಮಕ್ಕಳ ಒಂದು ಸುಖವನ್ನು ನಾನು ಅನುಭವಿಸ್ತಿಲ್ಲ. ಈ ಕಣ್ಣಿನಿಂದಾಗಿ ನಾನು ನನ್ನ ನೋಡಲಿಯುವಂತಹ ನನ್ನ ಮಗನ ಪಡೆದಿಲ್ಲ. ನಾನು ಅಪುತ್ರಸ್ಯ ಗತಿರ್ನಾಸ್ತಿ ಇತಿ ವೇದವಿದೋ ವಿದುಹು. ವಾಸ್ತವಿಕವಾಗಿ ಮಕ್ಕಳಿಲ್ಲ ಅಂತಾದರೆ ಉತ್ತಮವಾದ ಗತಿ ಇಲ್ಲ ಅಂತ ಹೇಳಿದ್ದಾರೆ. ನಾನು ಇದುವರೆಗೂ ಕೂಡ ಮಕ್ಕಳನ್ನು ಹೊಂದಲಿಕ್ಕಾಗಲಿಲ್ಲ. ಪುತ್ರೇಣ ರುಗ್ಮಪಾತ್ರೇಣ ಪಾತ್ರೇತು ನಭುಕ್ತಂ ಹಿ ಮಯಾ ಸಹ. ನಾನು ಇಷ್ಟು ಐಶ್ವರ್ಯ ಇದೆ, ಇಷ್ಟು ಧನಕನಕಗಳಿದೆ, ಬಂಗಾರದ ತಟ್ಟೆಯಲ್ಲಿ ಮಗಳೊಂದಿಗೆ ನಾನು ಊಟ ಮಾಡಲಿಲ್ಲ. ಇದು ಒಬ್ಬ ಕವಿ ಹೇಳ್ತಾನೆ, ಮಕ್ಕಳ ಪೀಡೆ ಯಾವಾಗಿರಬೇಕು ಅಂತ ಹೇಳುವಾಗ, ಆಸನೇ ವಿಪ್ರಪೀಡಾಸ್ತು ಶಿಶುಪೀಡಾಸ್ತು ಭೋಜನೆ ಅಂತ. ಒಬ್ಬ ವ್ಯಕ್ತಿಗೆ ಇಂತಹ ಪೀಡೆ ಇರಬೇಕು ಅಂದರೆ, ಆಸನದಲ್ಲಿ ಎಲ್ಲಿಯಾದರೂ ಒಂದು ಅಧಿಕಾರದಲ್ಲಿದ್ದ ಅಲ್ಲಿ ಕೂತ ತಕ್ಷಣ ಮೇಲಿಂದ ಮೇಲೆ ಬರ್ತಾ ಇರಬೇಕಂತೆ, ನನಗಿದು ಮಾಡಿಕೊಡ್ರಿ, ಇಲ್ಲಿ ಸೈನ್ ಹಾಕಿ, ಈ ರೀತಿಯಾದ ಕೆಲಸ ಮಾಡಿಕೊಡಿ ಅಂತ ಅವನನ್ನು ಅರಿಸಿ ಜನರು ಬರ್ತಾ ಇರಬೇಕಂತೆ. ಅವರ ಪೀಡೆ, ಜನರ ಪೀಡೆ ಆಸನದಲ್ಲಿ ಕೂತಾಗ ಇರಬೇಕು, ಅಧಿಕಾರದಲ್ಲಿ ಕೂತಾಗ. ಭೋಜನ ಕೂತಾಗ ಶಿಶು ಪೀಡೆ ಇರಬೇಕಂತೆ. ಊಟ ಮಾಡ್ತಾ ಇರ್ತಾನೆ, ಅಪ್ಪ ನನಗೊಂದು ಕೈ ತುತ್ತು, ಅಪ್ಪ ನನಗೆ ತಿನಿಸು, ಹೀಗೆ ಬರ್ತಾನೆ ಇರ್ತಾರೆ. ಇದೊಂದು ಲಕ್ಷಣ ಅಂತಾರೆ. ಭೋಜನ ಕೂತಾಗ
ಬಾಲಕರ ಪೀಡೆ ಇರಬೇಕು. ಅದನ್ನೇ ಜಗನ್ನಾಥದಾಸರು ಹೇಳುವಾಗ, ಉಣುತುಣುತ ಮೈ ಮರೆದು ಕೃಷ್ಣಾರ್ಪಣವೆನುಲು ಕೈ ಕೊಂಭ ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡುವಂದದಲ್ಲಿ ಅಂತಾರೆ. ಭಗವಂತನು ಕೊಟ್ಟಿರುವ ಪದಾರ್ಥಗಳು ಇದು, ಭಗವಂತನಿಗೆ ಸಮರ್ಪಿತವಾದದ್ದು. ಅವನ ಇದು ಯಜ್ಞ ನಾನು ಮಾಡ್ತಾ ಇದ್ದೇನೆ ಅಂತ ಅವನನ್ನು ನೆನೆಸಿ ತುತ್ತು ತುತ್ತಿಗೂ ಭಗವಂತ ನೆನೆಸ್ತಾ ಊಟ ಮಾಡಿದರೆ, ತಂದೆ ತಾಯಿಯ ಮುಂದೆ ಮಕ್ಕಳು ನನಗೂ ಒಂದು ತುತ್ತು ಹಾಕು ಅಂತ ಕೈ ಒಡ್ಡುವಂತೆ ಭಗವಂತ ನನ್ನನ್ನು ನೆನೆಸಿ ಊಟ ಮಾಡ್ತಾ ಇದ್ದಿ, ನನಗೂ ಒಂದು ತುತ್ತು ಕೊಡೋ ಅಂತ ಭಗವಂತ ಕೈ ಒಡ್ತಾನಂತ. ಇಷ್ಟು ಕರುಣಾ ಸಮುದ್ರ ಭಗವಂತ ಆಗಿದ್ದಾನೆ. ಹಾಗಾಗಿ ಭೋಜನದಲ್ಲಿ ವಿಶೇಷವಾದ ಈ ಪೀಡೆ ಇರಬೇಕು. ಅಂತಹ ಪೀಡೆ ನಾನು ಹೊಂದಲಿಲ್ಲಲ್ಲ ಅಂತ ದುಃಖ ಪಡ್ತಾ ಇದ್ದಾನೆ. ಮತ್ತು ಮದಂಕೆ ಕೃತಭೂಷಶ್ಚ ಲಾಲಿತೋ ನ ಮಯಾ ಸುತಃ, ನಾನು ಮಾಡಿಸಿಟ್ಟಿರುವಂತಹ ಆಭರಣಗಳನ್ನೆಲ್ಲ ಆ ಮಗುವಿನ ಮೇಲೆ ಹಾಕಿ ನನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡು ಅಪ್ಪಿಕೊಂಡಿರುವಂತಹ ಒಂದು ಸನ್ನಿವೇಶವೂ ಬರಲಿಲ್ಲ ಅಂತಾನೆ. ಮಹಾಭಾರತದಲ್ಲಿ ವಿದುರ 8 ಸುಖದ ಎಸೆನ್ಸನ್ನು ಹೇಳ್ತಾನೆ. 8 ಸುಖದ ಸಾರಭೂತವಾದದ್ದು ಅಂತ ಹೇಳುವಾಗ, ಅಷ್ಟೌ ಇಮಾನಿ ಹರ್ಷಸ್ಯ ನವನೀತಾನಿ ಭಾರತ ಅಂತ ಶುರು ಮಾಡ್ತಾ, ಸಮಾಗಮಶ್ಚ ಸಖಿಭಿಹಿ ಮಹಾಂಶ್ಚೈವ ಧನಾಗಮಃ ಪುತ್ರೇಣ ಚ ಪರಿಷ್ವಂಗಃ ಅಂತ ಮಾತು ಹೇಳ್ತಾನೆ. ಬಹಳ ಬಹಳ ವರ್ಷದ ನಂತರ ಅತ್ಯಂತ ಆಪ್ತರಾಗಿರುವ ನಮ್ಮ ಗೆಳೆಯರು ಇದ್ದಕ್ಕಿದ್ದಾಗೆ ನಮ್ಮ ಮುಂದೆ ಕಂಡುಬಿಟ್ರೆ, ಆಹಾ ಎಂತಹ ಸುಖವೋ ಸುಖ, ಎಂತಹ ಆನಂದ, ಅದು ಅತ್ಯಂತ ಆನಂದ. ಯಾವುದೋ ಒಂದು ಅತ್ಯಂತ ದುಡ್ಡಿನ ಅಗತ್ಯ ಇದೆ, ಯಾವುದೋ ಒಂದು ಕಾರ್ಯ ಆಗಬೇಕಾಗಿದೆ, ದುಡ್ಡು ಬೇಕಾಗಿದೆ, ಎಲ್ಲಿ ಕೇಳಿದ್ರು ದುಡ್ಡು ಸಿಗ್ತಾ ಇಲ್ಲ. ಇದ್ದಕ್ಕಿದ್ದಾಗೆ LIC ಮೆಚೂರ್ ಆಯಿತು, ತಕ್ಷಣ ಎಷ್ಟೋ ಲಕ್ಷ ಬಂತು. ಅಬ್ಬಾ ಎಂತಹ ಆನಂದ! ಮಹಾಂಶ್ಚೈವ ಧನಾಗಮ, ಇದ್ದಕ್ಕಿದ್ದಾಗೆ ಬೇಕಾದಷ್ಟು ನಮಗೆ ಕಷ್ಟಕರದ ಕಾಲದಲ್ಲಿ ದುಡ್ಡು ಒದಗಿ ಬಂದರೆ ಆಗುವಂತಹ ಆನಂದ. ಮೂರನೆಯದ್ದು ಹೇಳ್ತಾರೆ, ಪುತ್ರೇಣ ಚ ಪರಿಷ್ವಂಗಃ. ಎಲ್ಲೋ ಹೋಗಿರ್ತಾನೆ ತಂದೆ, ಕೆಲಸ ಮಾಡಿಕೊಂಡು ಮನೆಗೆ ಬರಲಿಕ್ಕಿಲ್ಲ ಅಪ್ಪ ಅಂತ ಮಕ್ಕಳು ಬಂದು ಅಪ್ಪಿಕೊಳ್ಳುವುದಿದೆಯಲ್ಲ, ಅದನ್ನು ಅನುಭವಿಸಿದವರಿಗೆ ಗೊತ್ತು ಅದು ಎಷ್ಟು ಆನಂದ ಅಂತ. ಅವನಿಗೆ ಏನೇ ಕಷ್ಟ ಆಗಿರಲಿ ಹೊರಗಡೆ, ಇಲ್ಲಿ ಬಂದು ಆ ಒಂದು ಆಪ್ಯಾಯತೆ, ಆ ಒಂದು ಸ್ಪರ್ಶ ಎಲ್ಲ ತರಹದ ದುಃಖವನ್ನು, ಶ್ರಮವನ್ನು ದೂರ ಮಾಡಿಬಿಡುತ್ತದೆ. ಹಾಗಾಗಿ ಇಂತಹ ನಾನು ಆಭರಣಗಳನ್ನು ಹಾಕಿಸಿ ಅವನನ್ನು ಅಪ್ಪಿಕೊಳ್ಳುವಂತಹ, ಕೂಡಿಸಿಕೊಳ್ಳುವಂತಹ ಭಾಗ್ಯ ಸಿಗಲಿಲ್ಲ. ಮಗನಿಗಾಗಿ ನಾನಾ ಥರದ ಆಭರಣಗಳನ್ನು, ವಸ್ತ್ರವನ್ನು ತಯಾರು ಮಾಡಿಟ್ಟಿದ್ದೇನೆ, ಅವನಿಗಾಗಿ ಬಂಗಾರದ ಅಂಗಿಗಳನ್ನು ನಾನು ಮಾಡಿಸಿಟ್ಟಿದ್ದೇನೆ, ಅದನ್ನು ಹಾಕಿಕೊಂಡು ಕರ್ಕೊಂಡು ಬಾ ಅಂತ ನನ್ನ ಹೆಂಡತಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ನನಗೆ. ದುರಾಚಾರಾತಿ ದುರ್ಬುದ್ಧೇ ಹೆಪುತ್ರೇತಿ ಯಮೇನ ಚ. ನನ್ನ ಸಾವು ಹೀಗೆ ಆದರೆ, ಮಕ್ಕಳಿಲ್ಲದೆ ನಾನು ಸತ್ತರೆ, ಯಮ ಅಂತಾನೆ ದುರ್ಬುದ್ಧಿಯಾದ ಸಂತಾನಹೀನನಾಗಿರುವಂತಹ ಆ ವ್ಯಕ್ತಿಯನ್ನು ಕರೆದುಕೊಂಡು ಬನ್ನಿ, ನಾನಾ ಥರದ ನರಕಕ್ಕೆ ಹಾಕಿ, ಪುನ್ನಾಮ ನರಕಕ್ಕೆ ಹಾಕಿ ಅಂತ ಆಜ್ಞೆ ಮಾಡ್ತಾನೆ. ಹಾಗಾಗಿ ಪುತ್ರಹೀನಂ ಕುಲಂ ಚಾಪಿ ಹ್ಯನೀರಂ ಕೂಪಗಹ್ವರಂ ಭರ್ತೃಹೀನಂ ಯಥಾಲೋಕ ನಿಂದಂತಿ ಜನ ಸಂಸದಿ. ಲೋಕದಲ್ಲಿ ಇಂಥವರು ಗರ್ಹಿತರಾಗ್ತಾರಂತೆ. ಪುತ್ರಹೀನವಾಗಿರುವಂತಹ ಕುಲ, ನೀರಿಲ್ಲದೆ ಇರುವಂತಹ ಬಾವಿ, ಅದನ್ನು ಹಾಳು ಬಾವಿ ಅಂತಾರೆ. ಬೈಯುವಾಗಲೇ ಹೇಳುವಾಗಲೇ ಹಾಗೆ ಹೇಳಿಬಿಡ್ತಾರೆ. ಭರ್ತೃಹೀನನಾಗಿರುವಂತಹ ಹೆಂಡತಿ ಅಥವಾ ಸ್ವಾಮಿಹೀನನಾಗಿರುವಂತಹ ಲೋಕ, ಜನರೆಲ್ಲರೂ ಕೂಡ ಇದನ್ನು ಬೈತಾ ಇರ್ತಾರೆ. ಅಂದರೆ ಭರ್ತೃಹೀನವಾಗಿರುವಂತಹ ಹೆಂಡತಿ ಅಂದರೆ ಹೇಗಂದರೆ ಹಾಗೆ ವರ್ತನೆ ಮಾಡ್ತಾ ಇದ್ದಾಳೆ. ಗಂಡ ಇಲ್ಲದೇ ಇದ್ದರೂ ಕೂಡ ಇದ್ದಾಗ ಇರುವಂತಹ ಆನಂದವೇ ಹಾಗೆ ಇದ್ದಾಳೆ. ಎಲ್ಲಂದ್ರಲ್ಲಿ ತಿರುಗ್ತಾಳೆ, ಯಾರ ಕದ ಹಾಗೆ ಹೋಗ್ತಾ ಇರ್ತಾಳೆ. ದುಷ್ಟರಾಗಿರುವಂತಹ ಹೆಂಗಸನ್ನು ಬೈಯುವಂತೆ ಈ ರೀತಿ ಗರ್ಹಿತನಾಗಿ ಬಿಡ್ತೇವೆ ಅಂತ ಇದ್ದಾರೆ. ಗರುಡ ಪುರಾಣ ಮಕ್ಕಳು ಯಾಕೆ ಆಗೋಲ್ಲ ಅಂತ ಒಂದು ಲಿಸ್ಟ್ ಮಾಡಿದೆ. ಅಲ್ಲಿ ಕೆಲವನ್ನು ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಇನ್ನೊಬ್ಬರ ಮಕ್ಕಳನ್ನು ನೋಡಿ ಅಸಹ್ಯಪಟ್ಟಿದ್ರೆ
ಅವರನ್ನು ಮುಟ್ಲಿಕ್ಕೆ ಒಂಥರ ಹೇಸಿಗೆ ಮಾಡಿಕೊಂಡಿದ್ರೆ, ನಮ್ಮ ಮಕ್ಕಳೇ ಸರ್ವಶ್ರೇಷ್ಠರು, ಆ ಮಗುವ ಅದು ನೋಡ್ಲಿಕ್ಕೆ ಹೆಂಗಿದೆ ನೋಡ್ರಿ ಅಂತ ಪದೇ ಪದೇ ಇನ್ನೊಬ್ಬರ ಮಕ್ಕಳ ನಿಂದನೆ ಮಾಡ್ತಾ ಇದ್ದರೆ ಅಂಥವರಿಗೆ ಮುಂದಿನ ಜನ್ಮದಲ್ಲಿ ಮಕ್ಕಳಾಗೋಲ್ಲ ಅಂತ. ಮತ್ತು ಇನ್ನೊಂದು ಹೇಳಿದ್ದಾರೆ, ನ್ಯಾಸವನ್ನು ಕೊಟ್ಟಿರ್ತಾರೆ, ಯಾರಿಗೋ ಒಬ್ಬರಿಗೆ ಒಂದು ವಸ್ತುವನ್ನು ಇದು ಇಟ್ಕೊಳ್ಳಿ ಅಂತ ಕೊಟ್ಟಿರ್ತಾರೆ. ಇಸ್ಕೊಂಡಿರುವಂತಹ ವ್ಯಕ್ತಿ ಅದನ್ನು ಮರಳಿ ವಾಪಸ್ ಮಾಡೋಲ್ಲ. ಇಂತಹ ಸಂದರ್ಭದಲ್ಲಿ ನ್ಯಾಸವನ್ನು ಕೊಟ್ಟಿರುವ ವ್ಯಕ್ತಿ ಇಟ್ಟುಕೊಂಡಿರುವಂತಹ ವ್ಯಕ್ತಿಗೆ ಮಗನಾಗಿ ಹುಡ್ತಾನಂತೆ. ಹುಟ್ಟಿ ಹೇಗಿರ್ತಾನೆ? ರೂಪವಂತ, ಗುಣವಂತ, ವಿದ್ಯಾವಂತ, ತಂದೆ ತಾಯಿಯ ಮನಸ್ಸಿನ ಆಹ್ಲಾದಕನಾಗಿರ್ತಾನೆ, ಉತ್ತಮವಾದ ಸತ್ಪುತ್ರನಾಗಿ ಜನಿಸಿರ್ತಾನಂತೆ. ಕೆಲವು ವರ್ಷದಲ್ಲಿ ಸತ್ತು ಹೋಗ್ತಾನಂತೆ. ಇಂತಹ ಅದ್ಭುತನಾದ ಮಗ ಹುಟ್ಟಿರ್ತಾನೆ, ಕೆಲವು ಸಮಯದಲ್ಲಿ ಸತ್ತು ಹೋಗ್ಬಿಡ್ತಾನಂತೆ. ಹೋದಾಗ ಅಪ್ಪ, ಅಯ್ಯೋ ಮಗನೇ ಹೋದೆಯ ನಮ್ಮನ್ನು ಬಿಟ್ಟು, ಇಷ್ಟು ಚೆನ್ನಾಗಿದೆಯಲ್ಲ ಅಂತ ತಾನು ವಿಲಾಪವನ್ನು ಪಡುವಾಗ ಆ ಮಗು ಹೇಳ್ತದಂತೆ, ತದಾ ಹಾಸ್ಯಂ ಕೊರೋತ್ಯೇವಂ ಕಸ್ಯ ಪುತ್ರೋ ಹಿ ಕಪ್ಪಿತ. ಯಾರಿಗೆ ಮಗ ಅಂತ ಕೇಳ್ತದಂಥದ್ದು. ಹಾಸ್ಯ ಮಾಡ್ತಾನೆ, ಇವಾಗ ನೀನು ಮಗನನ್ನು ಕರ್ಕೊಂಡು ಬಂದಿರುವಂತಹ ನೀನು ಪ್ರೇತದಂತೆ ಆದಿಯಲ್ಲ, ಯಾರು ಮಗ? ನನ್ನ ಋಣವನ್ನು ಹಿಂದಿನ ಜನ್ಮದಲ್ಲಿ ಇಟ್ಕೊಂಡಿದ್ದಿ, ಆ ಋಣದ ಭಕ್ಷಣೆಗೋಸ್ಕರ ಅನುಭವಿಸಲಿಕ್ಕೋಸ್ಕರ ಬಂದೆ, ನನ್ನ ಋಣವನ್ನು ನಾನು ಅನುಭವಿಸದೆ ಹೋದೆ, ನೀನ್ಯಾರೋ ಯಾರೋ ಅಂತ ಅಂದು ಹೋಗ್ತದೆ ಅಂತ. ಹೀಗೆ ಈ ತರಹದ ಕೆಲವುಗಳನ್ನು ಮಾಡಿದಾಗ ಆ ರೀತಿಯಾಗಿರುವಂತಹ ಪುತ್ರ ಜನ್ಮ ವಿರೋಧ ಎಂಬುವಂಥದ್ದು ಆಗ್ತಾ ಇದೆ. ಮತ್ತು ಹೇಳ್ತಾನೆ ಆಕಾಶ ಮಹಾರಾಜ, ಹೇ ಧರಣಿದೇವಿ, ಮಗು ಅಳ್ತಾ ಇದೆ, ಹಾಲು ಕೊಡೋ, ಇಲ್ಲದೇ ಇದ್ರೆ ನಾನು ನಿನ್ನನ್ನು ಬೈತೆ ನೋಡು, ಯಾಕೆ ಹಾಲು ಕೊಡ್ತಾ ಇಲ್ಲ? ಘಂಟಾಂಚ ಪ್ರತಿಮಾಂ ದೇಹಿ ಪುತ್ರಸ್ಯ ಫಲ ಕಂದುಕೆ. ಗಂಟೆಯನ್ನು ಕೊಡೋ, ಗೊಂಬೆಯನ್ನು ಕೊಡೋ, ಪ್ರತಿಮೆಯನ್ನು ಕೊಡೋ, ಚೆಂಡನ್ನು ಕೊಡೋ, ಮೊಬೈಲನ್ನು ಕೊಡೋ ಅಂತ ಹೇಳಲಿಲ್ಲ ಅಷ್ಟೇ. ಮೊಬೈಲ್ ಬಂದಿರಲಿಲ್ಲ ಅದರಿಂದ. ಈಗೇನಾದರೂ ಅಳು ಇತ್ತು ಅಂತಾದರೆ ಮೊಬೈಲ್ ಒಂದು ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾವೆ ಮಕ್ಕಳು. ಏನು ಕೊಡೋದು ಬೇಡ. ನಾವು ಅಳ್ತಾ ಇದೆ ಅಂತ ಇದ್ದರೆ ಒಂದೇ ಒಂದು ಸಾಧನ, ಅದನ್ನು ಕೊಟ್ಬಿಟ್ರೆ ಆಯ್ತು. ಎಲ್ಲಿದ್ದಾರೆ ಮಕ್ಕಳು ಅಂತ ನಾವೇ ಹುಡುಕಬೇಕು. ಅಷ್ಟು ಪಿಂಡ್ರಪ್ ಸೈಲೆಂಟ್ ಆಗಿ ನೋಡ್ತಾ ಕೂತಿರ್ತಾರೆ. ಹಾಗಾಗಿ ಇದನ್ನು ಯಾಕೆ ಕೊಡಲಿಲ್ಲ? ಈ ರೀತಿ ಹೇಳ್ತಾ ಇದ್ದಾನೆ. ಇಲ್ಲಿ ವ್ಯಾಖ್ಯಾನಕಾರರು ಹೇಳುವಾಗ ಒಂದು ವಿಶೇಷವನ್ನು ಚೆನ್ನಾಗಿ ತಿಳಿಸಿದ್ದಾರೆ. ರುದಂತಂ ಪುತ್ರಮಾಲೋಕ್ಯ ವಾಚಂ ಪ್ರೇಮಾಥ ವಾಮಯ ಅಂತ ಇಲ್ಲಿ ಇದೆ ಮಾತು. ಅಳುತ್ತಿರುವಂತಹ ಮಗನನ್ನು ನೋಡಿ ಕೋಪದಿಂದ ನಾನು ಹೆಂಡತಿಯನ್ನು ಬೈದು ಮಗನನ್ನು ಸಂತೈಸುವ ಮಾತು ನಾನು ಆಡಲಿಲ್ಲ ಅಂತ ಹೇಳುವ ಪ್ರಸಂಗ ಇಲ್ಲಿ ಹೇಳುವಾಗ, ರುದಂತಂ ಪುತ್ರಂ ಆಲೋಕ್ಯ ಹೋಲುಲಲಾವಾಗಿ ಇತಿ ಬಾಲರೋದನ ಶಾಮಕ ಯಂತ್ರೋಕ್ತ ಬೀಜ ಮಂತ್ರೇಣ. ಇವತ್ತು ಮಕ್ಕಳು ಅಳುವಾಗ ನಮ್ಮ ತಂದೆ ತಾಯಿಗಳು, ಅವರ ತಂದೆ ತಾಯಿಗಳು, ಹಿಂದಿನವರೆಲ್ಲ ಪ್ರಾಯ ಒಂದು ಶಬ್ದವನ್ನು ಎಲ್ಲರೂ ಕೇಳಿರ್ತಾರೆ, ಉಳುಳಾಯಿ ಅಂತ ಹೀಗೆ ಕೇಳ್ತಾ ಇದ್ದೇವೆ. ಅದನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಏನದು ಅಂದರೆ ಇದು ಯಂತ್ರೋಕ್ತವಾಗಿರುವಂತಹ ಬೀಜ ಮಂತ್ರ ಅಂತದ್ದು. ಏನದು ಅಂದರೆ ಹೋಲಲುವಾಯಿ ಎಂಬುವಂತಹ ಒಂದು ಯಂತ್ರಶಾಸ್ತ್ರದಲ್ಲಿ ಹೇಳಿದ ಬೀಜ ಮಂತ್ರವನ್ನು ಹೇಳಿ ನೀನು ಸಮಾಧಾನ ಮಾಡು, ಯಾಕೆ ಮಾಡ್ತಾ ಇಲ್ಲ ಅಂತ ನಾನು ಕೇಳಲಿಲ್ಲ ಅಂತ ಹೇಳ್ತಾ ಇದ್ದಾನಂತೆ. ಅದು ಓ ಹಲುಲುವಾಯಿ ಅಂದದನ್ನು ಒಳೊಳಾಯಿ ಅಂತ ಈಗ ಹಾಗಾಗಿದೆ. ಆದರೂ ಒಂದು ಪ್ರಾಚೀನ ಪದ್ಧತಿ, ಪ್ರಾಚೀನ ಪರಂಪರೆ, ಅದು ಮಾಡುವುದಕ್ಕೆಲ್ಲವೂ ಒಂದು ಅರ್ಥ ಇದೆ ಎಂಬುದು ನಾವು ಇಂತಿಂತಹ ಪ್ರಸಂಗದಲ್ಲಿ ಗಮನಿಸ್ಬೋದಾಗಿದೆ ನೋಡ್ರಿ. ಕೆಲವೊಂದು ಏನು ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ಹೀಗೆ ಅನ್ವೇಷಣೆಯನ್ನು ಯಾವುದೋ ಒಂದು ರೀತಿಯಲ್ಲಿ ಅನ್ವೇಷಣೆ ಮಾಡ್ತಾ ಹೋದರೆ ಪ್ರತಿಯೊಂದಕ್ಕೂ ಅದು ಕರಾರುವಕ್ಕಾಗಿ ಒಂದು ಪ್ರಮಾಣ ಇದೆ, ಮಾಡಿದ್ದು ಸರಿಯೇ ಇದೆ. ಇವತ್ತೊಂದು ಮಹಾಮಾರಿ ಒಕ್ಕರಿಸ್ಕೊಂಡಿದೆ. ಇದಕ್ಕೆ ಮಡಿಯವರು ಅಂದರೆ ಮೂಗನ್ನು ಮುರಿಯುವಂತಹ ವ್ಯಕ್ತಿಗಳು ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ಇನ್ನೊಬ್ಬರ ವಸ್ತ್ರ ಹಾಕಬೇಡ,
ಇನ್ನೊಬ್ಬರು ತಿನ್ನುವ ಎಂಜಲು ತಿನ್ನಬೇಡ, ಊಟದಲ್ಲಿ ಕೂಡುವಾಗ ಹತ್ತಿಕೊಂಡು ಕೂಡಬೇಡ, ಹೊರಗಡೆಯಿಂದ ಬಂದರೆ ವಸ್ತ್ರಾಂತರ ಆಗು, ಹೊರಗಡೆಯಿಂದ ಬಂದರೆ ಕೈಕಾ ತೊಳ್ಕೊ ಅಂತಲೇ ಹೊರಗಡೆನೇ ಇಟ್ಟಿದ್ರು. ಇವತ್ತು ಬಾತ್ರೂಮ್ ಒಳಗಾಗಿದೆ ಅಷ್ಟೇ ನಮ್ಮಲ್ಲಿ. ಒಟ್ಟು ಏನೇ ಒಂದು ಪ್ರಾಚೀನವಾದ ಪದ್ಧತಿ, ನಮ್ಮ ಈ ಭಾರತೀಯ ಹಿಂದೂ ಸನಾತನವಾಗಿರುವಂತಹ ಸಂಸ್ಕೃತಿ ಏನಿದೆ, ಅದು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಅದು ಪ್ರಮಾಣ ಪುರಸ್ಸರವಾದದ್ದು. ಅದನ್ನು ನಾವು ತಿಳಿದೇ ಹೋಗ್ತಾ ಇದ್ದೇವೆ. ಆದರೆ ಇಂತಿಂತಹ ಪ್ರಸಂಗದಲ್ಲಿ ಮಾಡಿದ್ದು ಸರಿ ಅಂತ ಅನುಭವಕ್ಕೂ ಕೆಲವು ಬರ್ತಾ ಇದೆ. ಈ ರೀತಿ ನಾನು ಅವನನ್ನು ಆಟ ಆಡಿಸ್ಲಿಲ್ಲ, ಗಜದ ಮೇಲೆ ಕೂಡಿಸಿಕೊಂಡು ನಾನು ಎಲ್ಲೂ ಕೂಡ ಓಣಿ ಪ್ರದಕ್ಷಿಣೆ, ನಗರ ಪ್ರದಕ್ಷಿಣೆನೇ ಹಾಕ್ತಿಲ್ಲ ಅಂತೆಲ್ಲ ಇಲ್ಲಿ ವಿಲಾಪವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಪ್ರಶ್ನೆ ಅಂದರೆ, ದುರಾಚಾರಾತಿ ದುರ್ಬುದ್ಧೇ ಹ್ಯಪುತ್ರೇತಿ ಯಮೇನ ಚ ಅಂತ ಯಮ ನನ್ನನ್ನು ಸಂತಾನ ಇಲ್ಲದೆ ಇರೋನು ಅಂತ ನರಕಕ್ಕೆ ಹಾಕಿಬಿಡ್ತಾನೆ ಅಂತ ಇಲ್ಲೊಂದು ಮಾತು ಬರ್ತದೆ. ಆದರೆ ನಿಜನ? ಮಕ್ಕಳಿಲ್ಲ ಅಂದರೆ, ಸತ್ಪುತ್ರರು ಇಲ್ಲ ಅಂತಾದರೆ ಅವನಿಗೆ ಲೋಕ ಇಲ್ವಾ ಅಂತ ಕೇಳಿದರೆ ಸರ್ವಥಾ ಅಲ್ಲ ಅಂತಾರೆ ಆಚಾರ್ಯರು. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ನಾತ್ರ ಸಂಶಯ ಅಂತ ನಿರ್ಣಯ. ಅಪತ್ಯ ಅಂದರೆ ಮಕ್ಕಳು, ಅನಪತ್ಯ ಮಕ್ಕಳಿಲ್ಲದೇ ಇದ್ದರೂ ಕೂಡ ಉತ್ತಮವಾದ ಲೋಕವನ್ನು ಹೊಂದುತ್ತಾರೆ. ಯಾಕೆ? ಸ್ವಧರ್ಮೇ ನಿಧನಂ ಶ್ರೇಯ. ತಮ್ಮ ತಮ್ಮ ವರ್ಣಾಶ್ರಮೋಚಿತವಾಗಿರುವ ಕಾರ್ಯವನ್ನು ಮಾಡ್ತಾ ಇರುವವರಿಗೆ ಮಕ್ಕಳು ಇಲ್ಲದೇ ಇದ್ರೇನು ಅವರು ಮಾಡಿದ್ದು ಉಚಿತವಾಗಿದೆ, ಆದ್ದರಿಂದ ಅವರಿಗೆ ಸಲ್ಲೋಕ ಆಗಿಯೇ ಆಗ್ತದೆ. ಪುರಂದರದಾಸರು ಹೇಳುವಾಗ, ಪಾತ್ರಾಪಾತ್ರವನರಿತು ದಾನ ಮಾಡಿದವಗೆ ಪುತ್ರರ ಪಡೆಯುವುದೇ ಸಾಕ್ಷಿ ಅಂತ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಒಳ್ಳೆಯ ಸತ್ಪಾತ್ರನಿಗೆ ಸಕಾಲದಲ್ಲಿ ದಾನವನ್ನು ಕೃಷ್ಣಾರ್ಪಣ ಅಂತ ಭಾವದಿಂದ ದಾನ ಮಾಡಿದರೆ ಒಳ್ಳೆಯ ಮಕ್ಕಳನ್ನು ಹೊಂದುತ್ತಾರಂತೆ. ಕನಕದಾಸರು ಹೇಳ್ತಾರೆ, ಮಗನಿಂದ ಗತಿಯುಂಟೆ ಜಗದೊಳಗೆ ನಿಗಮಾರ್ಥಸಾರ ವಿಚಾರದಿಂದಲ್ಲದೆ. ಮಗನಿಂದ ಗತಿ ಉಂಟ ಲೋಕದಲ್ಲಿ, ನಿಗಮಾರ್ಥಸಾರವನ್ನು ತಿಳಿಯದೇ ಇರುವಂತಹ ವ್ಯಕ್ತಿಗೆ ಮಕ್ಕಳಿದ್ರೆ ಸಾಕು, ಸಲ್ಲೋಕ ಆಗಿಬಿಡ್ತದ? ಸಾಧ್ಯವೇ ಇಲ್ಲ. ನಾಣ್ಯಪಂಥ ವಿದ್ಯತೆ ಜ್ಞಾನೇನೈವ ಪರಂಪದಂ. ಅಲ್ಲಲ್ಲಿ ಶಾಸ್ತ್ರದಲ್ಲಿ ಇಂತಹ ಮಾತುಗಳು ಬರ್ತದೆ. ಜ್ಞಾನದಿಂದಲೇ ಮೋಕ್ಷ, ಬೇರೆ ದಾರಿಯೇ ಇಲ್ಲ. ಸತ್ಪುತ್ರನು ಇದ್ದರೆ ಒಳ್ಳೆಯದು, ಇಲ್ಲದೆ ಇದ್ದವರಿಗೆ ಘೋರ ನರಕ. ಹಾಗಿಲ್ವೇ ಇಲ್ಲ. ಸತ್ಪುತ್ರನ ಒಂದು ಪ್ರಾದುರ್ಭಾವದಿಂದ ಇಡೀ ಆ ಒಂದು ವಂಶಕ್ಕೆ ಶ್ರೇಯಸ್ಸಾಗ್ತದೆ. ಏಕಪುತ್ರೋಪಿ ಧರ್ಮಾತ್ಮ ಸರ್ವಂ ತಾರಯತೆ ಕುಲಂ ಅಂತ ಗರುಡ. ಒಬ್ಬ ಸತ್ಪುತ್ರ ಹುಟ್ಟಿದರೆ ಸಾಕು, ಆ ಒಂದು ಕುಲದ ಎಲ್ಲರ ತಲೆಯನ್ನು ಉದ್ಧಾರ ಮಾಡ್ತದೆ. ಪ್ರಹ್ಲಾದರಾಜರು ನೋಡಿ. ಹಾಗಾಗಿ ಸತ್ಪುತ್ರನು ಬಂದರೆ ಆ ರೀತಿಯಾಗಿರುವಂತಹ ಒಂದು ಅವಕಾಶ ಇದೆ. ಆದರೆ ಇಲ್ಲದೇ ಇದ್ದರೆ ಏನಿಲ್ಲ, ಅಧಪ್ಪತನ ಅಂತ ಮಾತ್ರ ಭಾವಿಸಬಾರದು ಅಂತ ಎರಡು ಹೇಳಿದ್ದೇನೆ ಅಷ್ಟೇ. ಇದರಲ್ಲಿ ಅನೇಕ ತರಹದ ಪ್ರಮಾಣಗಳು ಈ ವಿಷಯದಲ್ಲಿ ಸಿಗುವಂಥದ್ದಾಗಿದೆ. ಭಗವಂತನು ಅನುಗ್ರಹ ಮಾಡುವಂಥವನು. ಈ ರೀತಿ ತಾನು ವಿಲಾಪವನ್ನು ಮಾಡ್ತಾ ಇರುವಾಗ ಭಗವಂತನ ಸ್ತೋತ್ರವನ್ನು ಕೊನೆಯದಾಗಿ ಜನಕ ಮಹಾರಾಜ, ಆಕಾಶರಾಜ ಬೃಹಸ್ಪತ್ಯಾಚಾರ್ಯ ಮುಂದೆ ಮಾಡ್ತಾ ಇದ್ದಾನೆ. ವರದಾಚ್ಯುತರಂಗೇಶ ಜಗನ್ನಾಥ ಜಗದ್ಗುರೋ ಸುಬ್ರಹ್ಮಣ್ಯ ಸುರಾಧೀಶ ಕೃಪಾಂ ಕುರು ಕೃಪಾನಿದೆ. ವೆಂಕಟೇಶ ರಮಾಕಾಂತ ವರಾಹ ವದನಾಚ್ಯುತ ನಾರಾಯಣ ನಗಾಧೀಶ ರಾಮಕೃಷ್ಣ ನಮೋಸ್ತುತೆ. ಸುಪುತ್ರವಂತ ಖಲು ಭಾಗ್ಯವಂತಃ ಹ್ಯಪುತ್ರವಂತ ಖಲು ಭಾಗ್ಯಹೀನಾ ಸಂಸಾರ ಸಾಗರ ಸಮುತ್ತರಣೆ ಹ್ಯಶಕ್ತಾ ಕಾನೋ ಗತಿ ಕರ್ಮ ಫಲಾನುಭೋಗಿನಾಂ. ಎಲ್ಲ ದೇವತೆಗಳ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಸುಪುತ್ರ ಇರುವಂಥವರೇ ಭಾಗ್ಯವಂತರು, ಪುತ್ರ ಇಲ್ಲದೆ ಇರುವಂಥವರೇ ಅಭಾಗ್ಯವಂತರು ಎಂಬುದಾಗಿ ತಿಳಿಸ್ತಾ ಇದ್ದಾನೆ ಶಾಸ್ತ್ರ. ಏಷ್ಟವ್ಯಾ ಬಹವ ಪುತ್ರಾ ಯಜ್ಞೇಕೋಪಿ ಗಯಾಂ ವ್ರಜೇತ್. ಬಹಳ ಜನ ಮಕ್ಕಳನ್ನು ಹೊಂದಬೇಕು ಅಂತ ಹೇಳ್ತದೆ.
ಒಬ್ಬ ಮಗ ಅಲ್ಲ, ಅನೇಕ ಮಕ್ಕಳನ್ನು ಹೊಂದಿ ನೀವು. ಯಾಕೆ ಅಂದರೆ ಒಬ್ಬನು ಗಗೆಗೆ ಹೋಗಲಿಲ್ಲ ಅಂತಾದರೆ ಬೇರೆಯವನು ಯಾರಾದರೂ ಗಯೆಗೆ ಹೋಗಿ ನಮ್ಮ ಉದ್ದೇಶವಾಗಿ ಅವರವರ ತಂದೆ ತಾಯಿ ಉದ್ದೇಶವಾಗಿ ಪಿಂಡ ಪ್ರದಾನವನ್ನು ಮಾಡ್ತಾನೆ. ಹಾಗಾಗಿ ಒಬ್ಬನೇ ಬೇಡ, ಅನೇಕ ಜನ ಮಕ್ಕಳನ್ನು ಹೊಂದಿ ಅಂತ ತಿಳಿಸ್ತದೆ. ಆದರೆ ಮುಂದೆ ಮತ್ತೆ ಹೇಳ್ತದೆ, ನೇಷ್ಟವ್ಯಾಹ ಬಹವ ಪುತ್ರಾಹ, ಜಾಸ್ತಿ ಜನ ಮಕ್ಕಳನ್ನು ಹೊಂದಬೇಡ್ರಿ. ಯಾಕೆ ಅಂದರೆ ಅನೇಕ ಜನ ಮಕ್ಕಳಲ್ಲಿ ಒಬ್ಬನೇ ಒಬ್ಬ ಮಗ ಸುರಾಪಾನ ಮಾಡಿದರೆ ಸಾಕು, ಇಡೀ ಪಿತೃ ಸಮುದಾಯವನ್ನೇ ನರಕದಲ್ಲಿ ಕೊಳೆಯುವಂತೆ ಮಾಡ್ತಾನೆ. ಹಾಗಾಗಿ ಜಾಸ್ತಿ ಜನ ಮಕ್ಕಳನ್ನು ಹೊಂದಬೇಡಿ ಎಂಬುದಾಗಿ ಹೇಳ್ತಾ ಇದೆ. ಹಾಗಾದರೆ ಇದರ ತಾತ್ಪರ್ಯ ಒಬ್ಬನನ್ನೇ ಹೊಂದಿ ಅನೇಕ ಜನರನ್ನೇ ಹೊಂದಿ ಸುಸಂಸ್ಕೃತನಾದ ಮಗನನ್ನು ಬೆಳೆಸ್ರಿ, ಇದು ಮುಖ್ಯ. ಅನೇಕ ಜನ ಪ್ರಾಣಿಗಳು ಹುಟ್ಟಿಸುವಂತೆ ಅನೇಕ ಜನ ಮಕ್ಕಳನ್ನು ಹುಟ್ಟಿಸಿದರೆ ಉಪಯೋಗ ಏನು? ಇವತ್ತು ಆ ತರಹದ ನಾವು ಭಾರತೀಯರು ಈ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ. ಎಷ್ಟೆಷ್ಟೋ ಜನ ದುಷ್ಟರು ಬಂದು ಈ ರೀತಿಯಾದ ಉಪಟಳನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳನ್ನು ನಾವು ಬೆಳೆಸಬೇಕು ಅಂದರೆ ಒಬ್ಬನಿದ್ದರೂ ಕೂಡ ಅವನನ್ನು ಸಂಸ್ಕೃತನನ್ನಾಗಿ ಬೆಳೆಸಿ. ಅದಕ್ಕೋಸ್ಕರನೇ ಅವನನ್ನು ಪುತ್ರ ಅಂತ ಕರಿಬೇಕು. ಯಾರು ಸಂಸ್ಕಾರಯುತನೋ ಅವನು ಮಾತ್ರ ಪುತ್ರ. ಸಂಸ್ಕಾರಯುತನಾದವನು ಮಾತ್ರ ನರಕದಿಂದ ದಾಡಿಸುವವನು, ಹಾಗಾಗಿ ಪುತ್ರನಾಗ್ತಾನೆ. ಸಂಸ್ಕಾರ ಇಲ್ಲ, ಯಾವ ತರಹದ ಅನುಷ್ಠಾನ ಇಲ್ಲ ಅಂದರೆ ಅವನು ಪುತ್ರ ಅಂತ ಕರೆಯಬಾರದು ಅಂತದ್ದು ಶಾಸ್ತ್ರ. ಯಾಕೆಂದರೆ ಪುತ್ರ ಎಂಬುದು ಅದು ಸಂಸ್ಕೃತದ ಶಬ್ದ. ಅದು ಪುತು ಎಂಬುವ ನರಕದಿಂದ ತ್ರಾಯತೆ. ಹಾಗಾಗಿ ಪುತ್ರ. ದುಷ್ಟನಾದ ಸಂಸ್ಕಾರಹೀನನಾದವನು ಅವನು ಪುತ್ರ ಅಲ್ಲ, ಓನ್ಲಿ ಸನ್. ಅವನು ಸನ್ ಅಂತ ಕರಿಬೇಕಷ್ಟೆ. ಹಾಗಾಗಿ ಪುತ್ರನು ಆಗಬೇಕು ಅಂದರೆ ಸಂಸ್ಕಾರಯುತನಾಗಬೇಕು. ಅವನು ಅಂಥವನು ಮಾತ್ರ ಸರ್ವಂ ತಾರಯತೆ ಕುಲಂ ಅಂತ ತಿಳಿಸಿದ್ದಾರೆ. ಇಷ್ಟು ರೀತಿಯ ದುಃಖವನ್ನು ನೋಡಿ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಎಲ್ಲ ದಾನಗಳನ್ನು ಎಲ್ಲ ತರಹದ ಕ್ರಿಯೆಗಳನ್ನು ನೀನು ಮಾಡಿದ್ದಿ, ಪುತ್ರೇಷ್ಟಿಯಾಗವನ್ನು ಮಾಡಲಿಲ್ಲ. ಹಾಗಾಗಿ ಅದನ್ನೊಂದು ಮಾಡಿಬಿಡು, ನಿನಗೆ ಖಂಡಿತವಾಗಿ ಕೂಡ ಮಕ್ಕಳಾಗ್ತಾರೆ ಅಂತ ಆಜ್ಞೆಯನ್ನು ಮಾಡಿದ. ಪುತ್ರೇಷ್ಟಿಗೋಸ್ಕರ ಭೂಮಿಯನ್ನು ಶೋಧನನ್ನು ಮಾಡುವ ಸಂದರ್ಭದಲ್ಲಿ ಆ ಅರಣಿ ನದಿಯ ತೀರದಲ್ಲಿ ಯಜ್ಞಕ್ಕೋಸ್ಕರ ಭೂಶೋಧನೆಯನ್ನು ಮಾಡ್ತಾ ಇದ್ದಾನೆ. ನೇಗಿಲಿನಿಂದಾಗಿ ಉಳುವ ಒಂದು ಸಂದರ್ಭದಲ್ಲಿ ಅದನ್ನು ಭೂಶೋಧನೆ ಮಾಡುವಾಗ ಸ್ವರ್ಣಲಾಂಗಲ ಸಂಘೈಶ್ಚ ದ್ವಿಜ ಮಂತ್ರಗಣೈಸ್ತಥಾ ಶೋಧ್ಯಮಾನೇ ಧರಾ ಪೃಷ್ಠೆ ತತ್ರ ಪದ್ಮಂ ದದರ್ಶಸಃ ಸಹಸ್ರಪತ್ರಂ ರಾಜೇಂದ್ರ ಕಿಮಿದಂ ವಿಸ್ಮಯಾಕುಲಃ. ಶೋಧನೆಯನ್ನು ಬಂಗಾರದ ಲಾಂಗೂಲದಿಂದ ನೇಗಿಲಿನಿಂದ ಭೂಮಿಯನ್ನು ಶೋಧಿಸಲಿಕ್ಕೆ ಹೊರಟ್ರೆ ಆ ಭೂಮಿಯ ಭೂಗರ್ಭದಲ್ಲಿ ಸಹಸ್ರಪತ್ರದಲ್ಲಿ ಉತ್ತಮವಾಗಿರುವಂತಹ ಸ್ಫುರದ್ರೂಪಿಯಾದ ಒಳ್ಳೆಯ ನಗುಮುಖದ ಶಿಶುವನ್ನು ಆಕಾಶ ಮಹಾರಾಜ ಕಾಣ್ತಾ ಇದ್ದಾನೆ. ಅತ್ಯಂತ ವಿಸ್ಮಯನ್ನು ಹೊಂದಿದ. ವಿಸ್ತೀರ್ಣ ಪತ್ರೇಶು ರಮಾಕೃತಿಂ ಶುಭಾಂ ದೃಷ್ಟ್ವಾ ಚ ಸಂತೋಷಮನಾ ಬಭೂವಃ ದೈವೇನ ದತ್ತಾಂ ಭಗವತ್ ಪ್ರಚೋದಿತಾಂ ಕನ್ಯಾಂ ಕುಮಾರಿಂ ಕುಸುಮಾಭನೇತ್ರಾಂ. ಹೇಗಿದ್ದಾಳೆ? 1000 ದಳದ ಕಮಲದ ಮಧ್ಯದಲ್ಲಿ ವಿಸ್ತಾರವಾಗಿರುವಂತಹ ಲಕ್ಷ್ಮೀದೇವಿಯ ಕಣ್ಣುಗಳು, ಸಾಕ್ಷಾತ್ ರಮಾದೇವಿ ಶುಭಕರಳಾಗಿದ್ದಾಳೆ. ಅಂತಹ ಮಗುವನ್ನು ನೋಡಿ ಸಂತೋಷ ಪಟ್ಟು ಒಂದು ಕ್ಷಣಕ್ಕೆ ಚಿಂತೆ ಶುರು ಮಾಡಿದ್ನಂತೆ. ಸಂತೋಷಪಟ್ಟ. ಆದರೆ ನೆಕ್ಸ್ಟು ಮಯಾ ಮಹೇಶಸ್ಯ ದುರತ್ಯಯಾ ಹರೇ ಮಾಯಾ ಮಹೇಶಸ್ಯ ದುರತ್ಯಯಾ ಹರೇ ಕಸ್ಮೈ ಪ್ರದೇಯ ಪ್ರತಿಗೃಹ್ಯತಾ ಮಯಾ. ಈ ಲಕ್ಷ್ಯಾತ್ಮಕವಾದ ಅಯೋನಿಜಳಾಗಿರುವಂತಹ ಈ ಒಂದು ಮಗುವನ್ನು ನಾನು ಯಾರಿಗೆ ವಿವಾಹ ಮಾಡಿಕೊಡಲಿ ಅಂತ ಒಮ್ಮೆ ಕಳವಳವನ್ನು ಚಿಂತೆಯನ್ನು ಪಡ್ತಾ ಇದ್ದಾನೆ. ನಮ್ಮ ಸುವಿದ್ಯೇಂದ್ರರು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ. ಸತ್ಯಧರ್ಮ ತೀರ್ಥರ ಒಂದು ಶ್ಲೋಕ ಇದೆ ಅಂತೆ. ಹೇಗಿದೆ ಅದು ಅಂದರೆ, ಸಂಭವೇ ಸ್ವಜನ ದುಃಖ ಕಾರಿಕಾ ಸಂಪ್ರದಾನ ಸಮಯೇರ್ತಹಾರಿಕಾ ಯೌವನೇ ಚ ಬಹುದೋಷಕಾರಿಕಾ ದಾರಿಕಾ ಹೃದಯ ದಾರಿಕಾ ಪಿತುಃ. ಒಂದು ಕನ್ಯೆ ಹುಟ್ಟಿದರೆ ಇಷ್ಟು ಸಮಸ್ಯೆಗಳು ಶುರು ಆಗುತ್ತಂತೆ.
ಹುಟ್ಟುವಾಗ ಸ್ವಜನ ದುಃಖಕಾರಿಕ. ಹುಟ್ಟಿದಾಗ ಏನು ಮಗು ಅಂತ ಕೇಳ್ತಾರೆ, ಮತ್ತೆ ಹೆಣ್ಣ, ಗೋವಿಂದ ಅಂದ್ಬಿಡ್ತಾರೆ. ಸ್ವಜನ ದುಃಖಕಾರಿಕ, ದುಃಖವನ್ನು ಉಂಟು ಮಾಡ್ತಾಳೆ. ಸಂಪ್ರದಾನ ಸಮಯೇರ್ಥ ಹಾರಿಕ, ಕನ್ಯಾದಾನ ಮಾಡುವ ಸಂದರ್ಭದಲ್ಲಿ ಅರ್ಥವನ್ನು ಅಪಹರಿಸ್ತಾಳೆ. ಅರ್ಥ ಅಂದರೆ ಸಂಪತ್ತು, ಸಂಪತ್ತನ್ನು ನಾಶ ಮಾಡ್ತಾಳೆ. ಅದಕ್ಕೋಸ್ಕರನೇ ಸಾಲಂಕೃತ ಕನ್ಯಾದಾನ ಅಂತ ತಮಾಷೆ ಮಾಡ್ತಿರ್ತಾರೆ. ವಸ್ತುತಃ ಅಲ್ಲಿರೋದು ಅಲಂಕಾರಗೊಂಡಿರುವಂತಹ ಕನ್ಯೆ ಅಂತ ಅರ್ಥ. ಆದರೆ ಸಾಲ ಮಾಡುವಂತಹ ಕನ್ಯಾದಾನ ಇದು ಅಂತ ಕೆಲವೊಮ್ಮೆ ಹೇಳೋದುಂಟು, ಸಾಲಂಕೃತ ಅಂತ. ಈ ರೀತಿ ಅರ್ಥವನ್ನು ಕೊಡುವ ಮದುವೆಯ ಸಂದರ್ಭದಲ್ಲಿ ದುಡ್ಡನ್ನು ಅಪಹರಿಸ್ತಾಳೆ. ಯೌವನೇಚ ಬಹುದೋಷಕಾರಿಕ, ಯೌವನದಲ್ಲಿ ಏನಾಗ್ತದೋ ಏನೋ ಅಂತ ಭುಗುಲು, ಏನಾಗ್ಬಿಡ್ತದೋ ಏನೋ, ಈ ರೀತಿ ಮದುವೆ ಆಗಿದೆ ಅಥವಾ ಇನ್ನು ಮದುವೆ ಆಗದೇ ಇರುವಂತಹ ಸಂದರ್ಭದಲ್ಲೇ ಎಲ್ಲಿ ಯಾರೊಟ್ಟಿಗೆ ಹೋಗ್ತಾಳೋ, ಅಥವಾ ಯಾರನ್ನಾದರೂ ಇಷ್ಟಪಟ್ಟರೆ ನಮ್ಮೋನೇ ಆಗಿರಲಿ, ಗೋತ್ರ ಭಿನ್ನ ಆಗಿರಲಿ, ಉತ್ತಮವಾದ ಒಬ್ಬ ವ್ಯಕ್ತಿ ಆಗಿರಲಿ ಅಂತ ಈ ರೀತಿ ಕಳವಳವನ್ನು ಆ ಸಂದರ್ಭದಲ್ಲಿ ಕೊಡ್ತಾ ಇದ್ದಾಳೆ. ದಾರಿಕಾ ಹೃದಯ ದಾರಿಕಾ ಪಿತುಹು, ಒಟ್ಟು ಏನೇ ಹೇಳಿ ಎಲ್ಲ ಸಂದರ್ಭದಲ್ಲೂ ತಂದೆ ತಾಯಿಯರೇ ಎದೆ ಒಡಿಸುವವಳೆ ಕನ್ಯಾ ಅಂತ ಹೀಗೊಂದು ಹೇಳಿದ್ದಾರೆ. ಆದರೆ ಕನ್ಯೆ ಹುಟ್ಟುವಂಥದ್ದು ಕೂಡ ಒಂದು ಜನ್ಮಾರ್ಜಿತ ಸುಕೃತ ಬೇಕು. ಒಂದು ಮಾತು ಮಹಾಭಾರತದಲ್ಲಿ, ಭರ್ತೃಚಿತ್ತಾನುವರ್ತಿತ್ವಂ ಯಾಸಾಂ ಶೀಲಂ ಅವಿಪ್ಲುತಂ ತಾಸಾಂ ರತ್ನಸುವರ್ಣಾದಿ ಭಾರಯೇವ ನಭೂಷಣಂ ಅಂತ ಅದ್ಭುತವಾಗಿರುವಂತಹ ಮಾತನ್ನು ಹೇಳಿದ್ದಾರೆ. ಯಾವ ಒಂದು ಹೆಣ್ಣು ಹೆಣ್ಣು ಅಂತ ಇಷ್ಟು ಮುಖವನ್ನು ಮೂಗನ್ನು ಮುರಿಯೋರಿದ್ದಾರೆ. ಈ ರೀತಿಯಾಗಿರುವಂತಹ ಇಂತಹ ಹೆಣ್ಣು ಸಿಕ್ಕರೆ, ಭರ್ತೃವಿನ ಗಂಡನ ಮನದರಸಿಯಾಗಿ ಮನಸ್ಸನ್ನು ಅರಿತು ನಡೆಯುವಂತಹ ಹೆಣ್ಣು, ಮನೆಯನ್ನು ತೂಗಿಸಿಕೊಂಡು ಹೋಗುವಂತಹ ಹೆಣ್ಣು ಇದ್ದರೆ ಅವಳಿಗೆ ರತ್ನದ ನೆಕ್ಲೆಸ್ಸು, ಸುವರ್ಣದ ನೆಕ್ಲೆಸ್ಸು, ಮುತ್ತಿನ ಹಾರ ಎಲ್ಲವೂ ಕೂಡ ಭಾರ ಅಂತದ್ದು. ತಾಸಾಂ ರತ್ನ ಸುವರ್ಣಾದಿ ಭಾರಯೇವ, ಅಂಥವಳಿಗೆ ರತ್ನ ಸುವರ್ಣ ಎಲ್ಲವೂ ಕೂಡ ಭಾರವೇ. ಯಾಕೆ ಅಂದರೆ ಭಾರಯೇವ ನಭೂಷಣಂ, ಯಾಕೆ ಅವಳೇ ಒಂದು ರತ್ನ, ಅವಳೇ ಒಂದು ವಜ್ರ, ಅವಳೇ ಒಂದು ವೈಢೂರ್ಯ, ಅವಳೇ ಒಂದು ಸುವರ್ಣದ ಪ್ರತಿಮೆ ಇದ್ದ ಹಾಗೆ ಅಂತ. ದ್ರೌಪದಿ ದೇವಿಯರು ಕುಂತಿದೇವಿಯರ ಹತ್ರ, ಅಮ್ಮ ಕಾಡಿಗೆ ಹೋಗ್ತಾ ಇದ್ದೀನಿ ನನ್ನ ಗಂಡಂದ್ರೊಂದಿಗೆ, ನಾನು ಹೇಗೆ ಬದುಕಬೇಕು, ಅವರೊಂದಿಗೆ ನಾನು ಹೇಗಿರಬೇಕು ಉಪದೇಶ ಮಾಡಿರಿ ಅಂತ ಕೇಳ್ತಾಳೆ ದ್ರೌಪದಿ ದೇವಿ. ಹೇಳಿದಾಗ ಕುಂತಿದೇವಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಯಾವುದೇ ತರಹದ ಒಂದು ಸೊಸೆಗೆ ಅವರವರ ಅತ್ತೆಂದರು ಕೊಡುವಂತಹ ಈ ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಯಾವ ಪ್ರಶಸ್ತಿಯೂ ಇದರ ಮುಂದೆ ಅಲ್ಲ. ಅಂತಹ ಒಂದು ಉತ್ತಮವಾಗಿರುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾಳೆ. ಈ ರೀತಿ ಹೇಗೆ ಬದುಕಬೇಕು, ನಾನು ಅವರೊಂದಿಗೆ ಹೇಗಿರಲಿ ಅಂತ ಕೇಳ್ತಾ ಇದೆಯಲ್ಲ. ನತ್ವಾಂ ಸಂದೇಷ್ಟು ಮಿಚ್ಛಾಮಿ ಭೂಷಿತಂತೆ ಕುಲದ್ವಯಂ. ಅಮ್ಮ ದ್ರೌಪದಿ, ನಿನ್ನ ಒಟ್ಟಿಗೆ ನನ್ನ ಮಕ್ಕಳು ಸೇಫ್ ಅಂತಾಳೆ. ಯಾವುದೇ ಥರದ ಭಯ ಇಲ್ಲ, ಆರಾಮಾಗಿ ಬದುಕ್ತಾರೆ. ನಾನು ನಿನಗೆ ಹೀಗಿರುವಂಥ ಆದೇಶ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಭೂಷಿತಂತೆ ಕುಲದ್ವಯಂ, ನೀನು ಹೋಗಿರುವಂತಹ ಮನೆಗೂ ಹುಟ್ಟಿರುವಂತಹ ಮನೆಗೂ ಎರಡಕ್ಕೂ ಭೂಷಣ ಪ್ರಾಯಳಾಗಿದ್ದೆ ಅಂತ. ಎಂತಹ ಮಾತು. ಹಾಗಾಗಿ ಒಂದು ಗಂಡು ತನ್ನ ಹುಟ್ಟಿದ ಮನೆಯನ್ನು ತಾನು ಉದ್ಧಾರ ಮಾಡಬಹುದಷ್ಟೇ, ಆದರೆ ಒಂದು ಗುಣಿಯಾಗಿರುವಂತಹ ಒಂದು ಹೆಣ್ಣು ಅದು ಎರಡೂ ಕುಲಗಳನ್ನು ಉದ್ಧಾರ ಮಾಡ್ತಾಳೆ. ಅದು ಗೃಹಿಣಿ, ಅವಳೇ ಗೃಹ. ಒಬ್ಬ ಕವಿ ಹೇಳ್ತಾನೆ, ಹೆಂಡತಿ ಇಲ್ಲದ ಜೀವನ ಮರಗಳಿಲ್ಲದ ಕಾನನ ಅಂತಾನೆ. ಒಂದು ಹೆಂಡತಿಯಾಗಿ, ಅಮ್ಮಳಾಗಿ, ಅಕ್ಕಳಾಗಿ, ತಂಗಿಯಾಗಿ ಎಲ್ಲ ತರಹದಿಂದಲೂ ಪೋಷಣೆಯನ್ನು ಮಾಡುವಂತಹ ಸ್ತ್ರೀ ಆಗ್ತಾಳೆ. ಹಾಗಾಗಿ ಹೆಣ್ಣಿಗೆ ಶಾಸ್ತ್ರದಲ್ಲಿ ಅದ್ಭುತವಾಗಿರುವಂತಹ ಮನ್ನಣೆಯನ್ನು ಕೊಟ್ಟಿದ್ದಾರೆ.
ಈ ರೀತಿಯಾಗಿ ಕನ್ಯೆ ಹುಟ್ಟಿದ್ದಾಳೆ, ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ವಾಯುದೇವರು ಹೇಳ್ತಾ ಇದ್ದಾರೆ, ಸಂರಕ್ಷಸ್ವ ಮಹಾಭಾಗ ಬಹುಕೀರ್ತಿ ಫಲಪ್ರದಾಂ. ಈ ಒಂದು ಕನ್ಯೆಯನ್ನು ನೀನು ರಕ್ಷಣೆ ಮಾಡು, ಯಾವುದೇ ತರಹದ ನೀನು ಚಿಂತೆಗೆ ಒಳಗಾಗಬೇಡ. ಅವನ ಚಿಂತೆ ಇತ್ತಂತೆ ಏನು ಅಂದರೆ, ಭೂಗರ್ಭದಲ್ಲಿ ಹುಟ್ಟಿರುವಂತಹ ಮಗುವನ್ನು ಉದರ ಗರ್ಭದಲ್ಲಿರುವಂಥವ್ರಿಗೆ ಹೇಗೆ ಕೊಡೋದು ಅಂತ. ಯಾಕೆಂದರೆ ಉದರ ಗರ್ಭದಲ್ಲಿರುವಂಥವರಿಗೆ ಕೊಡು ಹಾಗಿಲ್ಲ. ಭೂಗರ್ಭದಲ್ಲಿ ಅಯೋನಿಜಳಾಗಿ ಸಿಕ್ಕಿರುವಂಥವರನ್ನು ಎಲ್ಲೋ ಉದರವಾಸಿ ಗರ್ಭವಾಸಾದಿಗಳಿರುವಂಥವರಿಗೆ ಕೊಡಲಿಕ್ಕಾಗೋದಿಲ್ಲ, ಕೊಡಬಾರದು. ಹಾಗಾಗಿ ಈ ಯೋಚನೆಯಾಗಿತ್ತು. ವಾಯುದೇವರಂತಾರೆ, ಯಾವುದೇ ಥರದ ಭಯ ಬೇಡ, ರಕ್ಷಣೆ ಮಾಡು. ಕ್ಷೇಮಂ ವಿದಾಸ್ಯತಿ ಸನೋ ಭಗವಾನ್ ಅಧೀಶಃ ಅಂತ ಭಾಗವತ. ಭಗವಂತ ಇದ್ದಾನೆ, ಎಲ್ಲ ಥರದ ಕ್ಷೇಮಗಳನ್ನು ಉಂಟು ಮಾಡಲಿಕ್ಕೆ ಅವನಿದ್ದಾನೆ. ನಾವ್ಯಾಕೆ ಚಿಂತೆ ವಹಿಸ್ಕೊಳ್ಬೇಕು? ಇಷ್ಟು ತರಹದ ಜೀವನವನ್ನು ನಮ್ಮದು ಸಾಗಿಸಿಲ್ವಾ? ಉದಾಹರಣೆಗೆ ಇವತ್ತು ಕರೋನಾ ಮಹಾಮಾರಿ ಬಂದಿದೆ. ಕರೋನಾದ ಪೂರ್ವಭಾವಿ ಒಂದೂವರೆ ತಿಂಗಳ ಹಿಂದೆ ನಾವು ಹೋದರೆ ಹೇಗಪ್ಪ ಜೀವನ, ಆಫೀಸ್ ಇಲ್ಲ, ಎಲ್ಲೇ ಯಾವುದೇ ತರಹದ ಕಾರ್ಯಕ್ರಮಗಳಿಲ್ಲ, ಕೆಲಸ ಇಲ್ಲ, ಹೇಗೆ ಬದುಕು ಅಂತ ಎಷ್ಟು ದುಃಖ ದುಮ್ಮಾನಗಳಿಂದ ಕೂಡಿದ್ದೆವು ನಾವು. ಇವತ್ತು ಸುಮಾರು 1.5-2 ತಿಂಗಳ ಹತ್ರ ಆಗ್ತಾ ಬಂತು. ಭಗವಂತನು ಆರಾಮಾಗಿಟ್ಟಿದ್ದಾನೋ ಇಲ್ಲೋ? ಆ ಕಾಲಕ್ಕೆ ಭಗವಂತನು ಮಾಡಬೇಕಾದ ಎಲ್ಲ ಸವಲತ್ತುಗಳನ್ನು ಒದಗಿಸ್ತಾನೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನು ಕಟ್ಟಿನಿ ರೆರೆದವರು ಯಾರು? ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು. ಇದಕ್ಕೆ ಸಂದೇಹ ಬೇಡ, ಕಲ್ಲಣಿಸದಿರು ಕಂಡ್ಯ ತಾಳು ಮನವೇ. ತಲ್ಲಣಿಸದಿರು ಕಂಡ್ಯ, ಯಾವುದೇ ತರಹದ ಕಳವನನ್ನು ಗೊಳ್ಳಬೇಡ. ಎಲ್ಲೆಲ್ಲೋ ಇರುವಂತಹ ವೃಕ್ಷಗಳನ್ನು, ಕ್ರಿಮಿಕೀಟಗಳನ್ನು ಭಗವಂತ ಸಲುತ್ತಾನ ಅಂದ ಮೇಲೆ ಇಂತಹ ಸಾಧನ ಶರೀರವನ್ನು ಕೊಟ್ಟು ನಮ್ಮನ್ನಿಲ್ಲಿ ಕಳಿಸಿದ್ದಾನೆ ಅಂದರೆ ಕಾಲಕ್ಕೆ ಬೇಕಾದ್ದನ್ನು ಭಗವಂತನು ಅನುಗ್ರಹ ಮಾಡಿಯೇ ಮಾಡ್ತಾನೆ. ಹಾಗಾಗಿ ಈ ಭಾವದಲ್ಲಿ ವಾಯುದೇವರು ಇದನ್ನು ರಕ್ಷಣೆ ಮಾಡು, ಯಾವುದೇ ತರಹದ ನಿನಗೆ ಏನು ಚಿಂತೆಯನ್ನು ಮಾಡಬೇಡ ಎಂಬುದಾಗಿ ಹೇಳಿದಾಗ ಭಾರ್ಯೆಗೆ ಆ ಮಗುವನ್ನು ಕೊಟ್ಟು, ಈ ಮಗುವನ್ನು ನಮ್ಮ ಮಗು ಅಂತ ನೀನು ಶುಶ್ರೂಷೆಯನ್ನು ಮಾಡಬೇಕು ಅಂತ ಹೇಳಿದ್ದಾನೆ. ಆದರೆ ಸುವಾರ್ತೆ ಅಂದರೆ ಕನ್ಯಾ ಗಮನ ಪುಣ್ಯೇನ ಸಾದೇವಿ ಗರ್ಭಮಾದಧೆ. ಮಹಾಲಕ್ಷ್ಮಿ ಪದ್ಮಾವತಿ ಬಂದಿರುವಂತಹ ಪುಣ್ಯದ ಘಳಿಗೆಯಿಂದ ಆಕಾಶರಾಜನ ಹೆಂಡತಿ ಗರ್ಭವನ್ನೇ ಧರಿಸಿಬಿಟ್ಲಂತೆ. ಇದು ಅಯೋನಿಜಳಾಗಿ ಯಜ್ಞ ಮಾಡುವ ಸಂದರ್ಭದಲ್ಲಿ ಸಿಕ್ಕಿರುವ ಮಗು. ಆದರೆ ಸಾಕ್ಷಾತ್ತಾಗಿ ಲಕ್ಷ್ಮೀದೇವಿಯ ಕಾಲಗುಣ ಅಂಥವಳ ಒಂದು ಆಗಮನದಿಂದ ಗರ್ಭವನ್ನು ಧರಿಸ್ತಾ ಇದ್ದಾಳೆ. ಗರ್ಭವನ್ನು ಧರಿಸಿ ಮುಂದೆ ಸೀಮಂತಾದಿಗಳು ಎಲ್ಲ ಕಡೆ ಸೀಮಂತದ ಒಂದು ಉಲ್ಲೇಖ ಮಾಡಿದ್ದಾರೆ. ಅಂದರೆ ರಾಕ್ಷಸೀ ಗಣಗಳ ಆಕ್ರಮಣವನ್ನು ತಡಿಲಿಕ್ಕಾಗಿ ಇರುವ ಈ ಸಂಸ್ಕಾರಗಳೆಲ್ಲ ನಡಿಬೇಕು. ಯಾಕೆಂದರೆ ಒಬ್ಬ ಮನುಜನಿಗೆ, ಒಬ್ಬ ವ್ಯಕ್ತಿಗೆ 16 ಸಂಸ್ಕಾರಗಳು: ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣುಬಲಿ, ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ, ಅನ್ನಪ್ರಾಶನ, ಚೌಲಕರ್ಮ, ಉಪನೀತಿ, ಮಹಾನಾಮ್ನಿ, ಮಹಾವ್ರತ, ಉಪನಿಷದ್ವ್ರತ, ಗೋದಾನ, ಸಮಾವರ್ತನ, ವಿವಾಹ. ಇಷ್ಟು ತರಹದ ಸಂಸ್ಕಾರಗಳಿದೆ. ಈ ಎಲ್ಲ ಸಂಸ್ಕಾರಗಳು ನಡೆದರೆ ಅವನು ಸಂಸ್ಕೃತನಾಗ್ತಾನೆ. ಹಾಗಾಗಿ ಆದಷ್ಟು ಸಂಸ್ಕಾರಗಳು ಲೋಪ ಆಗದೇ ಇರೋಂಥ ಎಲ್ಲವೂ ಚಿಕ್ಕ ಚಿಕ್ಕ ಸಂಸ್ಕಾರ ಇದೆ. ಏನು ಗಂಟೆಗಟ್ಟಲೆ ಕೂಡುವಂತಹ ಸಂಸ್ಕಾರ ಏನಲ್ಲ, ಉಪನಯನ ಮಾಡಿಯೇ ಮಾಡ್ತಾರೆ, ವಿವಾಹವನ್ನು ಮಾಡಿಯೇ ಮಾಡ್ತಾರೆ. ಇನ್ನು ಕೆಲವು ಸಂಸ್ಕಾರಗಳಿದೆ, ಚೌಲ, ಅದು ಉಪನಯನದೊಂದಿಗೆ ಮಾಡಿಬಿಡ್ತಾರೆ. ಆದರೆ ಚೌಲ ಆ ಸಂದರ್ಭದಲ್ಲಿ ಮಾಡುವಂಥದ್ದು ವಿಹಿತ. ಹೀಗೆ ಆ ಸಂಸ್ಕಾರಗಳನ್ನು ಮಾಡುವುದನ್ನು ಅಲ್ಲಲ್ಲಿ ಈ ಒಂದು ಶ್ರೀನಿವಾಸ ಕಲ್ಯಾಣ ನಿರೂಪಣೆ ಮಾಡಿದೆ. ಈ ರೀತಿಯಾಗಿ ಸಂಸ್ಕಾರಾದಿಗಳು ನಡೀತು. ಒಳ್ಳೆಯ ರೀತಿಯಲ್ಲಿ ಗೋದಾನಾದಿಗಳು, ನಾನಾ ತರಹದ ಧಾನ್ಯಗಳು ಎಲ್ಲವನ್ನೂ ಕೊಟ್ಟಿದ್ದಾನಂತೆ. ಏನು ಅಂದರೆ ಹೇಳ್ತಾರೆ, ವಿನಾತವು ಛತ್ರ ಚಾಮರವು ಅಂತಾರೆ. ಛತ್ರ ಮತ್ತು ಚಾಮರವನ್ನು ಬಿಟ್ಟು ಬೇರೆಲ್ಲವನ್ನು ದಾನ ಮಾಡಿದ್ದಾನಂತ ನೋಡಿ. ಅಂದರೆ ಅಷ್ಟು ಹುಟ್ಟಿರುವಂತಹ ಮಗುವಿಗೆ ಶ್ರೇಯಸ್ಸಿಗೋಸ್ಕರ ದಾನವನ್ನು ಮಾಡಿದ್ದಾನೆ. ಒಳ್ಳೆ ತರಹದ ಮಗ ಹುಟ್ಟಿದ್ದಾನೆ.
ಜಾತಕರ್ಮಾದಿಕಂ ಕರ್ಮ ಕೃತವಾನ್ ತಕ್ಷಣೇ ನೃಪಃ ಅಂತ ಅಂತಹ ಜಾತಕರ್ಮಾದಿಗಳ ಸಂಸ್ಕಾರವನ್ನು ಆ ನೃಪ ಆಕಾಶರಾಜ ತಾನು ಮಾಡಿದ್ದಾನೆ ಅಂತ ತಿಳಿಸಿದ್ದಾರೆ. ಆಕಾಶರಾಜ ಆ ಮಗುವಿಗೆ ಏನಂತ ನಾಮಕರಣ ಮಾಡಿದ? ಆ ಮಗುವಿಗೆ ಏನು ನಾಮಕರಣ? ಅಯೋನಿಜಳಾಗಿರುವಂತಹ ಆ ಸ್ತ್ರೀ ಕನ್ಯೆಗೆ ಆ ಹೆಣ್ಣು ಮಗುವಿಗೆ ಯಾವ ಥರದ ನಾಮಕರಣ ಆಯಿತು? ಮುಂದೆ ಅವಳು ಏನಂತ ಪ್ರಸಿದ್ಧಳಾಗ್ತಾಳೆ? ಮುಂದೆ ಯಾವ ರೀತಿಯಲ್ಲಿ ಶ್ರೀನಿವಾಸ ದೇವರು ಆ ಒಂದು ಸಮಾಗಮ ಆಗ್ತಾ ಇದೆ ಆಕಾಶರಾಜನ ಮಗಳೊಂದಿಗೆ ಎಂಬುದನ್ನು ನಾಳೆ ದಿನ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅನುವಾದ ಫಲವನ್ನು ಗುರುಗಳ ಅಂತರ್ಗತನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ